ರಕ್ತ ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಮಾರ್ಚ್ 3ನೇ ತಾರೀಕು ಸಂಪೂರ್ಣ ಖಗ್ರಾಸ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅಂದರೆ ಚಂದ್ರ ಕಂಪ್ಲೀಟ್ ಆಗಿ ಕೆಂಪು ಬಣ್ಣದಲ್ಲಿ ಗೋಚರಿಸ್ತಾ ಇದ್ದಾನೆ. ಅಮೆರಿಕ, ಕೆನಡಾ, ಜಪಾನ್ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಗೋಚರತೆ ಆಗುತ್ತೆ. ಇನ್ನು ಭಾರತದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗೋಚರತೆ ಇರುತ್ತೆ. ಈ ಸಂದರ್ಭದಲ್ಲಿ ಆಚರಣೆ ಹೇಗಿರಬೇಕು? ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಆಚರಣೆ, ಬಿಟ್ಟಾದ್ಮೇಲೆ ಏನೆಲ್ಲ ಆಚರಣೆ, ಯಾವ್ಯಾವ ರಾಶಿ ಮೇಲೆ ಇದರ ಪ್ರಭಾವ ಇರುತ್ತೆ, ಪ್ರಕೃತಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಈ ಬಗ್ಗೆ ವಿಸ್ತೃತವಾಗಿ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಧರ್ಮಶಾಸ್ತ್ರ ಪಂಡಿತರು, ಹಾಗೇನೆ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂನ ಧರ್ಮಾಧಿಕಾರಿಗಳು ಆಗಿರುವಂಥ ದೈವಜ್ಞ ಡಾಕ್ಟರ್ ಸೋಮಯಾಜಿ ಗುರುಜಿ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ನಮಸ್ಕಾರಮ್ಮ. ಶ್ರೀ ಗುರುಭ್ಯೋ ನಮಃ. ಓಂ ಜಯತ್ವಂದೇವಿ ಚಾಮುಂಡೆ ಜಯಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. 3ನೇ ತಾರೀಕು ಈ ವರ್ಷದಲ್ಲಿ ನಾವು ನೋಡ್ತಿರುವಂಥ ಒಂದು ಕೆಂಪು ಚಂದ್ರಗ್ರಹಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಬಹಳ ಮಹತ್ವ ಇದೆ ಅಂತ ಹೇಳ್ತಾರೆ. ಅಂದರೆ ಈ ಚಂದ್ರಗ್ರಹಣ ಅಶುಭಾನ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ? ಯಾವುದನ್ನು ಕೂಡ ಸ್ಪಷ್ಟವಾಗಿ ಅಶುಭ ಅಂತ ಹೇಳೋದಕ್ಕೆ ಬರೋದಿಲ್ಲ. ಗ್ರಹಣ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾದ ನಭೋಮಂಡಲದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ. ವರ್ಷದಲ್ಲಿ ಆಗಾಗ ಗ್ರಹಣಗಳು ಸಂಭವಿಸ್ತಾ ಇರುತ್ತೆ. ನಮ್ಮ ಭಾರತದಲ್ಲಿ ಇದು ಗೋಚರಿಸಿದರೆ ಅದರ ಆಚರಣೆ, ಅದರ ಧಾರ್ಮಿಕ ಪದ್ಧತಿಯ ಪ್ರಕಾರದಲ್ಲಿ ಅದರ ಆಚರಣೆ, ಅದಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಪದ್ಧತಿ ಪರಂಪರೆ. ಇಲ್ಲಿ ನಮಗೆ ಗೋಚಾರ ಆಗದೇ ಇರತಕ್ಕಂಥ ಗ್ರಹಣಗಳು ಕೆಲವಷ್ಟು ನಡೀತಾ ಇರುತ್ತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ. ಅದರ ಆಚರಣೆ ನಾವು ಒಳಪಡೋದಿಲ್ಲ. ನಿಮ್ಮ ಮೂಲಭೂತವಾದಂಥ ಪ್ರಶ್ನೆ ಇದು ಅಶುಭವ ಅಂತ. ಅಶುಭ ಏನೂ ಅಲ್ಲ. ಕೆಲವು ರಾಶಿಗಳವರಿಗೆ ಗ್ರಹಣಗಳಿಂದ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾರೆ. ಸಮಸ್ಯೆಗಳು ಅಶುಭ ಅಂತ ಯಾಕೆ ತಿಳ್ಕೊಬೇಕು? ಸಮಸ್ಯೆಗಳನ್ನು ನಮ್ಮನ್ನು ಇನ್ನಷ್ಟು ಶ್ರೇಯಸ್ಸಿನ ದಾರಿಗೆ ದೂಡೋದಕ್ಕೆ ಸಮಸ್ಯೆಗಳು ಕಾರಣೀಭೂತವಾಗುತ್ತೆ. ಪ್ರಾಬ್ಲಮ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಫಾರ್ಚೂನ್ ಅಂತಾರೆ ಕೆಲವರು. ಹಾಗಾಗಿ ಅಶುಭ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಗ್ರಹಣದ ಕೆಲವಷ್ಟು ನಿಯಮಗಳನ್ನು ಆಚರಣೆ ಮಾಡಿದರೆ ಅದರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗೋದಿಲ್ಲ. ಅದು ಸ್ಪಷ್ಟ ಅಮ್ಮ. ಇವಾಗಿನ ಲೈಫ್ ಸ್ಟೈಲಲ್ಲಿ ಈ ಗ್ರಹಣದ ಆಚರಣೆ ಬಗ್ಗೆ ತುಂಬ ಜನರಿಗೆ ಗೊಂದಲ ಇದೆ. ಕೆಲವರಿಗೆ ನಂಬಿಕೆ ಇದೆ, ಇನ್ನು ಕೆಲವರಿಗೆ ನಂಬಿಕೆ ಇಲ್ಲ. ಕೆಲವರು ಆಫೀಸಲ್ಲಿ ಇರ್ಬೋದು, ಆ ಗ್ರಹಣ ಸಂದರ್ಭದಲ್ಲಿ ಆಚರಣೆ ಹೇಗಿರಬೇಕು? ಆಚರಣೆ ನಮ್ಮ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಗ್ರಹಣ ಅಂತಂದರೆ ಅದು ಒಂದು ಪರ್ವಕಾಲ ಅಂತ. ಇದೊಂದು ಸರಳವಾದ ಸಂಸ್ಕೃತ ಶಬ್ದ ಗ್ರಹಣ ಅಂತ. ಏನಪ್ಪ ಗ್ರಹಣ ಅಂದರೆ ಹಿಡಿಯೋದು ಅಂತ ಇಲ್ಲಿ ಅರ್ಥ. ಪದಗ್ರಹಣ ಅಂತೀವಿ ಅಧಿಕಾರ ಸ್ವೀಕಾರಕ್ಕೆ, ಮದುವೆಗೆ ಪಾಣಿಗ್ರಹಣ ಅಂತೀವಿ, ಗ್ರಹಣ ಅಂತ. ಇದಿಲ್ಲಿ ನಭೋಮಂಡಲದಲ್ಲಿ ನಡೀತಕ್ಕಂತಹ ಒಂದು ವಿಸ್ಮಯ. ಇದನ್ನು ನಮ್ಮ ಪರ್ವಕಾಲ ಅಂತ ಕರೆದರು. ಇದನ್ನು ಅಶುಭ ಕಾಲ ಅಂತ ಕರೀಲಿಲ್ಲ, ಇದೊಂದು ಪರ್ವಕಾಲ ಅಂತ ಕರೆದರು. ವಿಶೇಷವಾದಂತಹ ಒಂದು ಮುಹೂರ್ತ ಅಂತಲೂ ಹೇಳಿದರು ಕೆಲವಷ್ಟಕ್ಕೆ. ಯಾವುದಕ್ಕೆ? ಮದುವೆ ಮುಂಜಿಗೆಲ್ಲ ಮುಹೂರ್ತ. ಕೆಲವಷ್ಟು ಉಪದೇಶ ತಗೊಳ್ಳೋದಕ್ಕೆ, ಮಂತ್ರ ಸಾಧನೆಗೆ, ಔಷಧಿ ಸಾಧನೆಗೆ, ಮಂತ್ರಸಿದ್ಧಿಗಾಗಿ, ಇದಕ್ಕೆಲ್ಲ ಸೂಕ್ತವಾದ ಸಮಯವೇ ಇದು ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ಇದರ ಆಚರಣೆ ಅಂತ ಬಂದಾಗ ಪ್ರಾಂತೀಯವಾಗಿ ಒಂದಿಷ್ಟು ಬದಲಾವಣೆ ಆದರೂ ಕೂಡ ಏಕಪ್ರಕಾರವಾಗಿರತಕ್ಕಂಥ ಒಂದು ಆಚರಣೆ ಪದ್ಧತಿ ಏನಪ್ಪ ಅಂದರೆ ಸಂಪ್ರದಾಯ. ಗ್ರಹಣ ಕಾಲದಲ್ಲಿ ಶರೀರದಲ್ಲಿ ಆಹಾರ ಪಚನವಾಗ್ತಕ್ಕಂಥದ್ದಾಗಬಾರದು. ಹಾಗಾಗಿ ಗ್ರಹಣಕ್ಕೆ ಮುಂಚೆ ಸುಮಾರಾಗಿ ಒಂದು 6-8 ಗಂಟೆಗಳ ಕಾಲ ಮುಂಚೆ ತಮ್ಮ ಆ ದಿವಸದ ಭೋಜನಾದಿಗಳನ್ನು ಮುಗಿಸ್ಕೊಂಡಿದ್ದು ಗ್ರಹಣ ಪ್ರಾರಂಭ ಆದ ಕೂಡಲೇ ಒಂದು ಸ್ನಾನ ಮಾಡಿ, ಗ್ರಹಣಕ್ಕೆ ಮುಂಚೆನೇ ಒಂದು ಸ್ನಾನ ಮಾಡಿ, ಮನೆಯಲ್ಲಿ ದೇವತಾ ವಿಗ್ರಹಗಳನ್ನೆಲ್ಲದನ್ನು ಕೂಡ ವಿಶೇಷವಾಗಿ ಗಂಗಾ ಜಲದಲ್ಲಿ ನೀರಿನಲ್ಲಿ ಅದ್ದಿಟ್ಟು ಆ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿಕೊಂಡು ಕೆಲವಷ್ಟು ಜಪ, ಅವರವ್ರಿಗೆ ತಿಳಿದಂಥ ಪೂಜೆ ಪುನಸ್ಕಾರ, ಧ್ಯಾನ ಸಾಧನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಆ ಗ್ರಹಣ ಕಾಲದಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೆಲವಷ್ಟನ್ನು ದಾನ ಕೊಡ್ತಕ್ಕಂಥದ್ದು. ಏನಲ್ಲಿ ದಾನ? ಇದು ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ. ಚಂದ್ರ
ಮನಃಕಾರಕ. ಚಂದ್ರ ಮನಸೋ ಜಾತಃ ಅಂತಂದರು ವೇದದಲ್ಲಿ. ಮನಃಕಾರಕನಾದ ಚಂದ್ರ ಮನಸ್ಸು ಕೇಂದ್ರೀಕೃತವಾಗಿ ಮನಸ್ಸಿನಲ್ಲಿ ಯಾವುದೇ ಥರದ ಗೊಂದಲವೂ ಮುಂದೆ ಬರಬಾರದು, ಮಾನಸಿಕವಾಗಿ ದೈಹಿಕವಾಗಿ ನಾವು ನಮ್ಮ ಪರಿವಾರ ಎಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಂಡು ತಂಡುಲ ಅಂತಂದ್ರೆ ಅಕ್ಕಿ, ಚಂದ್ರನಿಗೆ ಹೇಳಿರ್ತಕ್ಕಂತಹ ಒಂದು ಧಾನ್ಯ, ಅಕ್ಕಿಯನ್ನು ಮತ್ತು ಕೇತು ಹುರುಳಿಯನ್ನು ದಾನ ಕೊಡ್ತಕ್ಕಂಥದ್ದು, ಬಿಳೆ ಬಟ್ಟೆ ಮತ್ತು ರಜತ ಅಂತಂದರೆ ಬೆಳ್ಳಿಯ ಒಂದು ಯಾವುದಾದ್ರೂ ವಸ್ತುವನ್ನು ದಾನ ಕೊಡ್ತಕ್ಕಂಥದ್ದು ಮತ್ತು ಅವರವರ ಕುಲದೇವರನ್ನು ಅವರವರ ಇಷ್ಟ ದೇವರನ್ನು ಸ್ಮರಿಸಿ ತಮ್ಗೆ ಗೊತ್ತಿರತಕ್ಕಂಥ ಮಂತ್ರ ಪಠಣ, ಸ್ತೋತ್ರ ಪಠಣಗಳು, ಜಪ, ಸಹಸ್ರನಾಮಾದಿ ಪಠಣಗಳು, ಅವರು ತಿಳಿದಂಥ ಪೂಜೆಗಳನ್ನು ಆ ಸಮಯದಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಅದರ ಹೊರತಾಗಿ ಆ ಸಮಯದಲ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಾಲ ಕಳೆಯೋದು, ನಿದ್ದೆ ಮಾಡ್ತಕ್ಕಂಥದ್ದು ಅಥವಾ ಇನ್ನೇನೋ ಅವರಿಗೆ ಬೇಕಾದಂಥ ಮನರಂಜನೆ ಕಾರ್ಯಕ್ರಮದಲ್ಲೋ ಊಟೋಪಚಾರದಲ್ಲೋ ನಿರತವಾಗಿರ್ತಕ್ಕಂಥದ್ದು ನಿಷಿದ್ಧವಾದಂಥದ್ದು. ಅದು ನಮ್ಮ ಶಾಸ್ತ್ರಕ್ಕೆ, ಸಂಪ್ರದಾಯಕ್ಕೆ, ಪದ್ಧತಿಗೆ, ಪರಂಪರೆಗೆ ನಿಷಿದ್ಧವಾದಂಥದ್ದು ಅಂತಕ್ಕಂಥದ್ದು ಸ್ಪಷ್ಟವಾಗಿ. ಹಾಗೆ ಗ್ರಹಣದ ಆಚರಣೆ ಏನು ಅಂತ ಕೇಳಿದಾಗ, ಗ್ರಹಣದ ದಿವಸ ಈ ವರ್ಷ ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು ಈ ಸಂವತ್ಸರದಲ್ಲಿ ಇದು ಕೊನೆಯ ಗ್ರಹಣ. ಈ ವಿಶ್ವಾಸ ಸಂವತ್ಸರದಲ್ಲೇ ಇದು ಕೊನೆಯ ಗ್ರಹಣ ಮತ್ತು ಈ ಕ್ಯಾಲೆಂಡರ್ ಇಯರ್ನಲ್ಲೂ ಕೂಡ ಇದು ಒಂದೇ ಗ್ರಹಣ. ಹಾಗಂದು ಮಾತ್ರ ಇದಕ್ಕೆ ವಿಶೇಷತೆ ಅಂತಲ್ಲ, ಬೇರೆ ಗ್ರಹಣಗಳ ಥರನೇ ಇದು ಒಂದು ಗ್ರಹಣ. ಆ ದಿವಸ ಶುಚಿರ್ಭೂತರಾಗಿ ಬೆಳಗ್ಗೆ ಸುಮಾರೊಂದು ನಿತ್ಯಕರ್ಮಾದಿಗಳನ್ನು ಮುಗಿಸಿದ ನಂತರದಲ್ಲಿ ಸುಮಾರೊಂದು 9-10 ಗಂಟೆ ಒಳಗಡೆ ಅವರ ಆಹಾರ ಸೇವನೆಯನ್ನು ಮುಗಿಸ್ಕೊಂಡು ಆ ದಿವಸದ ಮಧ್ಯಾಹ್ನದ ಊಟ ಉಪಚಾರಗಳನ್ನು ಸ್ವಲ್ಪ ಬೇಗಲೇ 9-10-11 ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಅದು ಮುಗಿಸ್ಕೊಂಡಿದ್ದು ಗ್ರಹಣ ಹಿಡಿತಕ್ಕಂಥದ್ದು ಮಧ್ಯಾಹ್ನ ಸುಮಾರು 3 ಗಂಟೆ 18 ನಿಮಿಷ. ಅದಕ್ಕೊಂದು 5-6 ಗಂಟೆಗಳ ಕಾಲ ಏನಾದ್ರು ಗ್ಯಾಪ್ ಇಟ್ಕೊಂಡಿದ್ದು, ತಮ್ಮ ದೈಹಿಕ ಬಾಧೆಗಳನ್ನೆಲ್ಲ ಅದಕ್ಕೆ ಮುಂಚೆ ಮುಗಿಸ್ಕೊಂಡಿದ್ದು, ಅಂದರೆ ಪ್ರಕೃತಿ ಕರೆಗಳಾದಂತಹ ಮಲಮೂತ್ರ ವಿಸರ್ಜನಾದಿಗಳನ್ನು ಗ್ರಹಣದಂತಹ ಪರ್ವಕಾಲದಲ್ಲಿ ಮಾಡಬಾರದು ಅಂತಕ್ಕಂಥದ್ದು. ಅದಕ್ಕೆ ಮುಂಚೆನೇ ಅದನ್ನೆಲ್ಲ ಮುಗಿಸ್ಕೊಂಡಿದ್ದು ಶುಚಿರ್ಭೂತರಾಗಿ ಗ್ರಹಣದ ಆಚರಣೆಗೆ ಸಿದ್ಧರಾಗಬೇಕಾದಂಥದ್ದು. ಆ ಗ್ರಹಣ ನಡೀತಕ್ಕಂಥ ಪೂರ್ಣ ಅವಧಿ ದೀರ್ಘವಾದಷ್ಟು ಕೂಡ ಇದೊಂದು ರೀತಿ ಅದೃಷ್ಟದಾಯಕ. ಆಗಪ್ಪ ಅಂದರೆ ಆ ಸಮಯದಲ್ಲಿ ದೇವತಾರಾಧನೆಗೆ ಬಹಳ ಹೆಚ್ಚಿನ ಸಮಯ ಸಿಗತ್ತೆ. ಜಪ ಸಾಧನೆಗೆ, ಮಂತ್ರೋಪದೇಶ ತಗೊಳ್ಳೋದಕ್ಕೆ, ಬೇರೆ ಬೇರೆ ಸಾಧನೆಗಳಿಗೆ ಹೆಚ್ಚಿನ ಸಮಯ ಅವಕಾಶ ಇರುತ್ತೆ. ಕೆಲವು ಗ್ರಹಣಗಳು ಅರ್ಧ ಗಂಟೆ 3/4 ಗಂಟೆ ಮುಗಿದು ಹೋಗ್ಬಿಡುತ್ತೆ. ಯಾವ ಸ್ತೋತ್ರ ಪಾಠಾದಿಗಳನ್ನು ಮಾಡೋದಕ್ಕೆ ಅವಕಾಶವೇ ಆಗೋದಿಲ್ಲ. ಇಲ್ಲಿ ಹಾಗಲ್ಲ, ನಾವು ದೇವಸ್ಥಾನಗಳಿಗೆ ಹೋಗಿ ದಾನ ಕೊಡೋದಕ್ಕೆ, ಪುರೋಹಿತರ ಮನೆಗೆ ಕರೆದು ದಾನ ಕೊಡೋದಕ್ಕೆ, ಜಪ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಇದೆ. ಅದನ್ನು ಮಾಡ್ಕೊಳ್ತಕ್ಕಂಥದ್ದು. ಇದಿಷ್ಟು ಕೂಡ ಗ್ರಹಣಕ್ಕೆ ಮುಂಚೆ ಮತ್ತು ಗ್ರಹಣ ಕಾಲದಲ್ಲಿ ಮಾಡಬೇಕಾದ ನಿಯಮವಾದರೆ, ಗ್ರಹಣದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿ ಅವ್ರು ನೆನೆಸಿಟ್ಟಿರ್ತಕ್ಕಂಥ ದೇವರನ್ನೆಲ್ಲ ಶುಚಿಯನ್ನು ಮಾಡಿ ದೇವರ ಮನೆಯನ್ನು ಮತ್ತು ಮನೆಯ ಎಲ್ಲ ಭಾಗಗಳನ್ನು ಸ್ವಚ್ಛ ಮಾಡಿಕೊಂಡು ಸಂಕ್ಷಿಪ್ತವಾಗಿ ಅವ್ರಿಗೆ ತಿಳಿದಂಥದ್ದು ಮತ್ತೊಂದು ಸಾಯಂಕಾಲದ ಪೂಜೆಯನ್ನು ಮಾಡಿ ದೀಪ ಹಚ್ಚಿಟ್ಟು ನಿತ್ಯ ಜೀವನ ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದಾದರೆ, ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಗೃಹಿಣಿಯರಿಗೆ ಒಂದು ನಿಯಮ ಹೇಳಿದ್ರು ಕೂಡ, ಈ ಹಾಲು ಕೊಡ್ತಕ್ಕಂಥ ತಾಯಂದರು, ಅಂದರೆ ಚಿಕ್ಕ ಮಕ್ಕಳು 2-3-4 ತಿಂಗಳ ಮಕ್ಕಳಿದ್ದು ಅವುಗಳ ಲಾಲನೆ ಪಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ಇದ್ದಾಗ, ಬಾಣಂತಿಯರು ಅಂತ ಹೇಳೋಕ್ಕಾಗಲ್ಲ, ಬಾಣಂತನ ಮುಗಿದ್ರ ಮೇಲೂ ಆ ಚಿಕ್ಕ ಮಕ್ಕಳ ಪಾಲನೆ ಮಾಡುವಂಥ ಒಂದು ಅನಿವಾರ್ಯತೆ, ಮತ್ತು ವಯೋವೃದ್ಧರು, ತುಂಬ ವಯಸ್ಸಾದಂಥವರು, ದೈಹಿಕ ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥವ್ರು, ಮತ್ತು ಕಾಯಿಲೆ ಬಿದ್ದಿರ್ತಕ್ಕಂಥವ್ರು, ಚಿಕ್ಕ ಮಕ್ಕಳು, ಅವ್ರಿಗೆ ಗ್ರಹಣ ಅಂದರೆ ಏನು ಅಂತ ಅರ್ಥ ಆಗೋದಿಲ್ಲ, ನಿಯಮ ಆಚರಣೆಗಳು ಅರ್ಥವೇ ಆಗೋದಿಲ್ಲ, 2 ವರ್ಷ 1 ವರ್ಷ 3 ವರ್ಷದ ಮಕ್ಕಳು, ಅವರುಗಳು, ಗರ್ಭಿಣಿ ಸ್ತ್ರೀಯರು, ಇವರುಗಳಿಗೆ ಈ ಒಂದು ನಿಯಮದಿಂದ ವಿನಾಯಿತಿ ಕೊಟ್ಟು ಅವರು ಆ ಸಮಯದಲ್ಲಿ ಅವ್ರಿಗೆ ಸಾಧ್ಯವಾದಷ್ಟು ಏನು ಆಗುತ್ತೋ ಮಾಡಿಕೊಳ್ಳಲಿ. ಅದಿಲ್ಲದೇ ಇದ್ದರೂ ಕೂಡ ಇದನ್ನು ನಿಯಮವನ್ನು ಅವರಿಗೆ ಸಲ್ಲಿಸಿದ್ದಾರೆ ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ, ಪದ್ಧತಿಯಲ್ಲಿ, ಪರಂಪರೆಯಲ್ಲಿ. ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಇದಿಷ್ಟು ಕೂಡ. ಇನ್ನು ಆ ಸಮಯದಲ್ಲಿರ್ತಕ್ಕಂಥ ಬೇಯಿಸಿದ ಆಹಾರ ಪದಾರ್ಥಗಳೆಲ್ಲದೂ ಕೂಡ ನಿಷಿದ್ಧವಾದಂಥದ್ದು. ಅದಕ್ಕೆ ಮುಂಚೆ ಏನು ಮಾಡಿರ್ತೀರಾ
ಅದನ್ನು ಕನ್ಸ್ಯೂಮ್ ಮಾಡಿದ್ರ ಮೇಲೆ ಆಯಿತು. ಆ ಸಮಯದಲ್ಲಿ ಇರ್ತಕ್ಕಂಥದ್ದು ಗ್ರಹಣದ ಮೈಲಿಗೆ ಅಂತಕ್ಕಂಥ ಒಂದು ಭಾವನೆ, ಅದೆಲ್ಲವನ್ನು ಕೂಡ ವಿಸರ್ಜನೆ ಮಾಡಿ ಹೊಸದಾಗಿ ಸಾಯಂಕಾಲ ಗ್ರಹಣ ಬಿಟ್ಟರ ಮೇಲೆ ಅಡುಗೆ ಮಾಡ್ಕೋಬೇಕೆ ಹೊರತಾಗಿ ಬೆಳಗ್ಗೆನೋ ಮಧ್ಯಾಹ್ನ ಮಾಡಿಬಿಡ್ತೀನಿ, ಗ್ರಹಣ ಮುಗಿದ ಮೇಲೆ ತಿಂತೀನಿ ಹಾಗೆ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು. ಇನ್ನು ಗ್ರಹಣದ ಮೈಲಿಗೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿದೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಆ ಗ್ರಹಣದ ಮೈಲಿಗೆನಲ್ಲಿ ಅನಿವಾರ್ಯವಾಗಿ ಎಲ್ಲೆಲ್ಲಿ ನಾವು ಯಾವ್ಯಾವುದನ್ನು ಡಿಸ್ಪೋಸ್ ಮಾಡೋಕ್ಕೆ ಆಗೋದಿಲ್ಲ, ಉದಾಹರಣೆಗೆ ವಾಟರ್ ಟ್ಯಾಂಕು, ಹೌದು, ತುಪ್ಪ, ಉಪ್ಪಿನಕಾಯಿ, ಶೆಲ್ಫ್ ಲೈಫ್ ಇರತಕ್ಕಂಥ ಉಪ್ಪಿನಕಾಯಿ ಇತ್ಯಾದಿಗಳಿಗೆ ಆ ದರ್ಬೆಯಲ್ಲಿಟ್ಟು ಆ ಗ್ರಹಣದ ಮೈಲಿಗೆಯಿಂದ ಅದು ಹೊರತಾಗತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ಅದನ್ನಲ್ಲಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಒಂದು ಸಂಕ್ಷಿಪ್ತವಾದ ಜನಸಾಮಾನ್ಯರು ಆಚರಣೆ ಮಾಡಲೇಬೇಕಾದಂಥ ಮತ್ತು ಮಾಡಬಹುದಾದಂತಹ ಒಂದು ನಿಯಮಗಳಮ್ಮ. ಸಂಕ್ಷಿಪ್ತವಾಗಿ ತಿಳಿಸಿದ್ರಿ. ಈಗ ಹಳ್ಳಿಗಳಲ್ಲಾದರೆ ದರ್ಬೆ ಈಸಿಯಾಗಿ ಸಿಕ್ಬಿಡುತ್ತೆ, ಮನೆ ಅಂಗಳದಲ್ಲೇ ಇರುತ್ತೆ. ಸಿಟಿ ಲೈಫಲ್ಲಿ ಆ ಗ್ರಹಣ ಟೈಮ್ನಲ್ಲಿ ಕೆಲವರು ಫಾಲೋ ಮಾಡಬೇಕು ಅಂತ ಮನಸ್ಸಿದ್ರು ಕೂಡ ತಮ್ಮ ಕೆಲಸದ ನಿಮಿತ್ತ ಅದು ಆಗೋದಿಲ್ಲ. ದರ್ಬೆ ಪರ್ಯಾಯ ಏನಿದೆ? ನಿಮ್ಮ ಸಮಸ್ಯೆ ಅರ್ಥವಾಯಿತು. ಇವತ್ತು ದರ್ಬೆ ಅಂದರೆ ಬಹುತೇಕರಿಗೆ ಅದೇನು ಅಂತ ಗೊತ್ತಿಲ್ಲ. ನಮ್ಮ ಯುವ ಸಮೂಹ ದರ್ಬೆ ಅಂದ್ಕೊಳ್ಳೆ ಫೋನ್ ತೆಗೆದುಬಿಟ್ಟು ಗೂಗಲಲ್ಲಿ ಹುಡುಕ್ತಾರೆ ವಾಟ್ ಈಸ್ ದರ್ಬೆ ಅಂತ. ಅಂಥ ಒಂದು ಪರಿಸ್ಥಿತಿ. ಅದನ್ನು ಅವರು ಗೂಗಲ್ನವ್ರು ಬೇರೆ ಅರ್ಥದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇದೊಂದು ಪವಿತ್ರವಾದಂತಹ ಒಂದು ಹುಲ್ಲಿನ ರೂಪದ ಸಸ್ಯ. ಇದನ್ನ ಸಂಸ್ಕೃತದಲ್ಲಿ ಕುಶ ಅಂತ ಕರಿತೀವಿ. ಆ ದರ್ಭೆ ಅಂತಕ್ಕಂಥದ್ದು ಹೋಮ ಹವನಗಳಿಗೆ ಅದು ಅತ್ಯವಶ್ಯಕ. ದರ್ಭೆಯಿಂದ ಆಸನ ಮಾಡ್ತಾರೆ, ದರ್ಭಾಸನ ಅಂತ. ಪೂಜೆಗೆ, ಜಪಕ್ಕೆ, ತಪಸ್ಸಿಗೆ ಭಾಳ ಶ್ರೇಷ್ಠವಾದಂತಹ ಒಂದು ಗ್ರಾಸ್ ಅದು. ಪಟ್ಟಣ ಪ್ರದೇಶಗಳಲ್ಲಿ ಸ್ವಲ್ಪ ವಿರಳ ಸಿಗತ್ತೆ, ಅಲ್ಲಲ್ಲಿ ಹುಡ್ಕೊಂಡು ಹೋಗಬೇಕಾಗತ್ತೆ, ಅಂಗಡಿಗಳಲ್ಲಿ ಸಿಗತ್ತೆ. ಹಳ್ಳಿಗಳಲ್ಲಿ ನದಿ ತೀರಗಳಲ್ಲಿ ಹೇರಳವಾಗಿ ಬೆಳೆದಿರುತ್ತೆ. ಇನ್ನು ಹಳ್ಳಿಗಳಲ್ಲಿ ಬಹುತೇಕ ಎಲ್ಲರ ಮಲ್ಲೂ ಸಿಗ್ತಕ್ಕಂಥದ್ದು. ಪಟ್ಟಣ ಪ್ರದೇಶಗಳಲ್ಲಿ ದರ್ಭೆಯ ಒಂದು ಅವೈಲಬಿಲಿಟಿ ಕೂಡ ಸ್ವಲ್ಪ ಅಪರೂಪ. ದರ್ಭೆ ಆವಾಗ ನಿಮಗೆ ಸಿಗದೇ ಇದ್ದರೆ ದರ್ಭೆಗೆ ಪರ್ಯಾಯವಾಗಿ ಇನ್ನೊಂದು ಅಷ್ಟೇ ಪವಿತ್ರವಾದಂತಹ ವೃಕ್ಷ ತುಳಸಿ. ತುಳಸಿ ದಳ ಹಾಕಿದರೂ ಕೂಡ ದರ್ಬೆ ಹಾಕಿದಷ್ಟೇ ಎಫೆಕ್ಟ್ ಇದೆ, ಅಷ್ಟೇ ಒಂದು ಶ್ರೇಯಸ್ಸಿದೆ ಅದರಲ್ಲಿ ಅಂತಕ್ಕಂಥದ್ದು ನಮ್ಮ ಹಿಂದಿನಿಂದ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ. ತುಳಸಿ ಬಹುತೇಕರ ಮನೆಗಳಲ್ಲಿ ನಾವು ಕಾಣಬಹುದು. ಪಟ್ಟಣ ಇರಲಿ, ಹಳ್ಳಿ ಇರಲಿ, ಅಪಾರ್ಟ್ಮೆಂಟ್ ಇರಲಿ, ಮನೆಗಳಿರಲಿ, ಇನ್ನೊಂದಿರಲಿ, ತುಳಸಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ದರ್ಬೆಗೆ ಪರ್ಯಾಯವಾಗಿ ತುಳಸಿಯನ್ನು ಹಾಕ್ತಕ್ಕಂಥ ಒಂದು ಪದ್ಧತಿಯೂ ಉಂಟಮ್ಮ. ಗ್ರಹಣ ಅನ್ನೋದು ಒಂದು ಪ್ರಕೃತಿ ನಿಯಮನೇ. ಇನ್ನು ಹೆಣ್ಮಕ್ಳು ಬಾಳಲು ಕೂಡ ಪ್ರಕೃತಿ ನಿಯಮ ಅಂಥೇಳಿ ಋತುಚಕ್ರ ನಾವು ನೋಡ್ತೀವಿ, ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನೋಡ್ತೀವಿ. ಸೊ ಅಂಥ ಸಂದರ್ಭದಲ್ಲೇ ಗ್ರಹಣ ಬಂದಾಗ ಅದು ಅಪ್ಲೈ ಆಗುತ್ತಾ ಅಂಥವ್ರಿಗೆ? ಆಚರಣೆ ಮಾಡಬೇಕಾಗತ್ತಾ? ಆಚರಣೆ ಅಂತಂದರೆ ಅವರ ಒಂದು ದೈಹಿಕ ಧರ್ಮದ ಏನಿರುತ್ತೆ ಅಲ್ಲಿ ಇದು ಪ್ರಕೃತಿ ಸಹಜವಾಗಿ ಆಗ್ತಕ್ಕಂಥ ಒಂದು ಮಾಸಿಕ ಕ್ರಿಯೆ ಪ್ರತಿ ತಿಂಗಳು ಇರತಕ್ಕಂಥದ್ದು. ಈ ಗ್ರಹಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಬರೋದಿಲ್ಲ, ಪೋಸ್ಟ್ಪೋನ್ ಆಗುವಂಥದ್ದಲ್ಲೂ ಅಲ್ಲ ಅದು. ಹಾಗಾಗಿ ದೇಹಧರ್ಮ ಅವತ್ತವರಿಗೆ ಆಹಾರ ಸೇವನೆಯ ಹೊರತಾಗಿ ಬೇರೆ ಇನ್ಯಾವ ವಿಶೇಷವಾದ ನಿಯಮವನ್ನು ಪಾಲನೆ ಮಾಡಬೇಕಾಗಿದ್ದಿಲ್ಲ. ಆಹಾರ ಗ್ರಹಣ ಸಮಯದಲ್ಲಿ ಅವರು ಕೂಡ ಉಪವಾಸ ಇದ್ದರಾಯ್ತು ಆ ಒಂದು ಸಂದರ್ಭದಲ್ಲಿ. ಅದರ ಹೊರತಾಗಿ ಇನ್ನುಳಿದಂಥ ಅವರ ಪ್ರಕ್ರಿಯೆ ಏನಿರುತ್ತೆ, ಆ ಸಮಯದಲ್ಲಿ ಮಲಗಿರಬೇಡಿ, ಕೂತ್ಕೊಂಡಿರಿ ಅಂತ ಹೇಳ್ತೀವಿ. ಅಷ್ಟೇ ಹೊರತಾಗಿ ಅವರ ಋತುಚಕ್ರಾದಿಗಳು ಬಂದ ಮಾತ್ರಕ್ಕೆ ಅದೇನು ಪಾಪವೂ ಅಲ್ಲ, ಅದೊಂದು ಕೆಟ್ಟದ್ದೂ ಅಲ್ಲ, ಅಥವಾ ಅದೊಂದು ನಿಷಿದ್ಧವೂ ಅಲ್ಲ. ಅದು ಪ್ರಕೃತಿ ಸಹಜ. ಈ ಗ್ರಹಣವು ಕೂಡ ಪ್ರಕೃತಿ ಸಹಜ. ಹಾಗಾಗಿ ಆ ಒಂದು ಆಚರಣೆ ಅವರಿಗೆ ಅದರ ಅವಶ್ಯಕತೆ ಬರೋದಿಲ್ಲಮ್ಮ. ಆಹಾರ ಸೇವನೆ ಮಾತ್ರ ಆ ಸಮಯದಲ್ಲಿ ಬೇಡ. ಮಲ್ಕೊಂಡಿರಬೇಡಿ, ಕೂತ್ಕೊಂಡಿರಿ, ಇದೆರಡು ನಿಯಮ ಹೇಳ್ತೇವೆ ಅವರಿಗೆ ಅಷ್ಟೇ. ಇನ್ನು ಕೆಲವರಿಗೆ ಅಂದರೆ ಗರ್ಭಿಣಿಯರಿಗೆ ಡ್ಯೂ ಡೇಟ್ ಆವಾಗಲೇ ಬಂದ್ಬಿಟ್ಟಿರುತ್ತೆ, ಅಂದರೆ ನಾರ್ಮಲ್ ಡೆಲಿವರಿ ಅದೇ ಸಂದರ್ಭದಲ್ಲಿ ಏನಾದರೂ ಆದರೆ? ಇದೊಂದು ಬಹಳ ದೊಡ್ಡದಾದಂಥ ಪ್ರಶ್ನೆ. ನಿಮ್ಮಂತಹ ಅತ್ಯಂತ ಜನಪ್ರಿಯ ವಾಹಿನಿಗೆ ಸಾವಿರಾರು ಜನ ಈ ಪ್ರಶ್ನೆಯನ್ನು ಕೇಳ್ಕೊಂಡು ಬಂದಿದ್ದಾರೆ. ಪಾಪ ನಿರೀಕ್ಷಣೆಯಲ್ಲಿರ್ತಕ್ಕಂಥ ತಾಯಂದಿರು ಅಂತಂದರೆ ಅವರಿಗೆ ಹೆರಿಗೆ ಡೇಟು ಅದೇ ಹೆಚ್ಚು ಕಡಿಮೆ 2, 3, 4 ಹಂಗೆ ಯಾವಾಗಲೂ ಕೊಟ್ಟಿರ್ತಾರೆ ಡಾಕ್ಟ್ರು. ಬೆಳಗಾಗಿದ್ದ ನೋವು ಶುರು ಆಗಿಬಿಡತ್ತೆ, ಹೆರಿಗೆ ನೋವು. ಆಸ್ಪತ್ರೆಗೆ ಹೋಗಿ ಎಲ್ಲ ಸಿದ್ಧತೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪ್ರಕೃತಿ ಸಹಜವಾಗಿ ಹೆರಿಗೆ ಆಗುತ್ತಾ, ನ್ಯಾಚುರಲ್ ಡೆಲಿವರಿ ಅಂತ ನೋಡೋ ಹೊತ್ತಿಗೆ ಒಂದು 2, 3, 4 ಗಂಟೆ ಆಗಿಬಿಡುತ್ತೆ ಮಧ್ಯಾಹ್ನ. ಆ ಗ್ರಹಣ ಸಮಯದಲ್ಲಿ
ಡೆಲಿವರಿ ಆಗಿಬಿಟ್ರೆ ಏನು, ಇದರಿಂದ ಏನು ತೊಂದರೆ ಇದೆಯಾ, ಮಗುವಿಗೆ ಏನಾದ್ರು ತೊಂದರೆ ಇದೆಯಾ, ಮಗು ಏನಾದರೂ ಅನಿಷ್ಟವೇ, ತಂದೆ ತಾಯಿಗಳಿಗೆ ಏನಾದ್ರು ತೊಂದರೆ ಇದೆಯಾ, ಕುಟುಂಬಕ್ಕೆ ಏನಾದ್ರು ತೊಂದರೆ ಇದೆ ಇತ್ಯಾದಿ ಭಯವನ್ನು ಜನ ಇಟ್ಕೊಂಡಿದ್ದಾರೆ. ಏನೂ ಅಂಥದ್ದೇನೂ ಆಗೋದಿಲ್ಲ. ಗ್ರಹಣ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಬೇಕಾಷ್ಟು ಜನ ಮಹಾತ್ಮರಿದ್ದಾರೆ. ಅದರಿಂದ ಗ್ರಹಣ ಕಾಲದಲ್ಲಿ ಮಗು ಹುಟ್ಟಿದ ಮಾತ್ರಕ್ಕೆ ಆ ಮಗುವಿಗೆ ಏನೋ ದೊಡ್ಡ ಗ್ರಹಚಾರ ಅಂತಲೋ, ತಂದೆ ತಾಯಿಗೆ ಏನೋ ದೊಡ್ಡ ಗ್ರಹಚಾರ ಅಂತಲೋ, ಅಥವಾ ಕುಟುಂಬಕ್ಕೇನೋ ಒಂದು ಗ್ರಹಚಾರ, ಅದೇನೋ ಒಂದು ಅನಿಷ್ಟ, ಅದೇನೋ ಒಂದು ಕೆಟ್ಟದಾಗತ್ತೆ ಇತ್ಯಾದಿ ಯಾವ ಭಯವನ್ನು ಬಿಟ್ಟು ನಿಶ್ಚಿಂತೆಯಾಗಿರಿ. ಆಗೋದಿಲ್ಲ ಗ್ರಹಣ ಕಾಲದಲ್ಲಿ ಸಾಧಾರಣವಾಗಿ ಆಗೋವಂಥದ್ದು ಬೇಕಾದಷ್ಟು ಆಗತ್ತೆ. ನಾವು ನಮ್ಮ ಇತಿಹಾಸದಲ್ಲಿ ಬೇಕಾದಷ್ಟು ಅಂಥ ಉದಾಹರಣೆಗಳನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಅನಿವಾರ್ಯವಾಗಿ ಆದರೆ ಆಗಲಿ, ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಿ ತಾಯಿ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರೋದು, ಅಥವಾ ಪ್ರೀಪೋನ್ ಮಾಡೋಕ್ಕೆ ಹೋಗಿ ನಾಳೆ ಗ್ರಹಣ ಬರುತ್ತೆ ಇವತ್ತು ಆಪ್ರೇಷನ್ ಮಾಡಿಬಿಡಿ, ಸಾಯಂಕಾಲ ಗ್ರಹಣ ಬರುತ್ತೆ ಬೆಳಗ್ಗೆ ಈಗ ಸರ್ಜರಿ ಮಾಡಿಬಿಡಿ ಅಂತ ಹೇಳಿ ಹೋಗ್ತಕ್ಕಂಥದ್ದು ಅವೆಲ್ಲ ತಪ್ಪೇ ಹೊರತಾಗಿ ಪ್ರಕೃತಿ ಸಹಜವಾಗಿ ಬಿಟ್ಬಿಡಿ. ಅದು ಗರ್ಭಿಣಿಯರು ಆ ಸಂದರ್ಭದಲ್ಲಿ ಹೆರಿಗೆ ಆದರೂ ಕೂಡ ಅಂಥ ದೊಡ್ಡ ತೊಂದರೆ ತಾಪತ್ರಗಳಿರೋದಿಲ್ಲ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಹೋಗಿ ಏನೇನೋ ಅನಾಹುತಗಳನ್ನು ಮಾಡ್ಕೊಳ್ಬೇಡಿ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಸಂದೇಶವಮ್ಮ. ಇನ್ನು ಈ ಗ್ರಹಣ ಸಂದರ್ಭದಲ್ಲಿ ನಾವೇ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇರ್ತೀವಿ, ಪ್ರಜ್ಞಾವಂತರು ಅಂತ ಕರೆಸ್ಕೊಳ್ಳೋರು ನಗರದ ಪ್ರಮುಖ ಸ್ಥಳಕ್ಕೆ ಬರ್ತಾರೆ, ಗ್ರಹಣ ಸಂದರ್ಭದಲ್ಲೇ ಊಟ ಮಾಡಿ ತೋರಿಸ್ತೀವಿ ಏನೂ ಆಗಲ್ಲ ಅಂದ್ಬಿಡ್ತಾರೆ. ಲೋಕೋ ಭಿನ್ನ ರುಚಿ. ಈಗ ನಾವಿಲ್ಲಿ ಹೇಳ್ತಕ್ಕಂಥದ್ದು ಸ್ಪಷ್ಟವಾಗಿ ಇಷ್ಟೇ, ನಮ್ಮ ಶಾಸ್ತ್ರ ಸಂಪ್ರದಾಯ ಪದ್ಧತಿ ಪರಂಪರೆ, ಭಾರತೀಯರ ಪದ್ಧತಿಯಲ್ಲಿ, ಭಾರತೀಯರ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ನಮ್ಮ ಆಚರಣೆ ಹೇಗಿರಬೇಕು, ಯಾವ್ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದು. ಇನ್ಯಾವುದೋ ಒಂದು ಹೊಸ ಚಿಂತನೆಯವರು ಹೊಸದಾದಂಥ ಒಂದು ಮಾರ್ಗವನ್ನು ಹೊಡ್ಕೊಂಡಿರ್ತೀವಿ. ಯಾವತ್ತು ನಾವು ಪ್ರತಿಭಟನೆ ಮಾಡ್ತೀವಿ, ಯಾವತ್ತು ನಾವು ಊಟ ಮಾಡ್ತೀವಿ, ಯಾವತ್ತು ನಾವು ಸ್ಮಶಾನದಲ್ಲಿ ಹೋಗಿ ಅಡುಗೆ ಮಾಡ್ಕೊಳ್ತೀವಿ, ಇನ್ನೆಲ್ಲೋ ಹೋಗ್ಬಿಟ್ಟು ಮದುವೆ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ, ಇಂಥದ್ದೆಲ್ಲ ವಿಚಾರಗಳು ಇದೆ. ಲೋಕೋ ಭಿನ್ನ ರುಚಿ ಅಂತಂದರು. ನಮ್ಮ ಪದ್ಧತಿ ಪರಂಪರೆಯಲ್ಲಿ ಚಾರ್ವಾಕು ಸಂಪ್ರದಾಯಕ್ಕೂ ಕೂಡ ಅಷ್ಟೇ ಮಹತ್ವ ಕೊಟ್ಟಿರ್ತಕ್ಕಂಥ ದೊಡ್ಡದಾದ ಸಂಸ್ಕಾರ ಸಂಸ್ಕೃತಿ ಭಾರತೀಯರದ್ದು. ನಮ್ಮಲ್ಲಿ ವಿರೋಧವನ್ನು ಕೂಡ ವಿರೋಧವನ್ನು ಒಪ್ಪಿಕೊಂಡು ಅಪ್ಪಿಕೊಳ್ತಕ್ಕಂತಹ ಒಂದು ಸಂಸ್ಕಾರ ಭಾರತೀಯರಿಗಿದೆ. ಆದ್ದರಿಂದ ಅವರೂ ಇರಬೇಕು, ಇವರೂ ಇರಬೇಕು. ನಮಗೆ ನಮ್ಮ ವಿಚಾರಧಾರೆಯನ್ನು ವಿರೋಧ ಮಾಡ್ತಕ್ಕಂಥವ್ರನ್ನು ಕೂಡ ನಾವು ಗೌರವಿಸಬೇಕು. ಗೌರವಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ವೈಜ್ಞಾನಿಕ ಮನೋಭಾವ ಅಂತ ಹೇಳಿ ಅವತ್ತು ಏನೇನೋ ಮಾಡ್ತಕ್ಕಂಥ ಬಹಳಷ್ಟು ಜನ ಇದ್ದಾರೆ. ಅದು ಅವರವರ ನಂಬಿಕೆ, ಅವರವರ ಆಚರಣೆಗೆ ಬಿಟ್ಟಂಥದ್ದು. ಈ ಗ್ರಹಣದಲ್ಲಿ ನಾವೇನು ಹೇಳ್ತೀವಿ ಜ್ಯೋತಿಷ ಶಾಸ್ತ್ರದ ಮುಖಾಂತರ ಅಥವಾ ನಮ್ಮ ಪದ್ಧತಿ ಪರಂಪರೆ ಶಾಸ್ತ್ರ ಸಂಪ್ರದಾಯದಲ್ಲಿ ನಾವೇನನ್ನು ಹೇಳಕ್ಕೆ ಹೊರಟಿದ್ದೀವಿ ಅದಷ್ಟು ಕೂಡ ನಮ್ಮ ಭಾವನೆಗಳಿಗೆ, ಆ ಭಾವನೆಯ ವ್ಯಾಪ್ತಿ ಒಳಗೆ ಬರುವಂಥದ್ದು. ಅದು ನಮ್ಮ ನಂಬಿಕೆ, ನಮ್ಮ ಪದ್ಧತಿ, ನಮ್ಮ ಆಚರಣೆಗೆ ಬರುವಂಥದ್ದು. ಇನ್ನು ಅದನ್ನ ವಿರೋಧ ಮಾಡ್ತಕ್ಕಂಥವ್ರು ಇದ್ದಾರೆ. ಅವರು ವಿರೋಧ ಮಾಡಿಕೊಳ್ಳಿ. ಅವರ ಬುದ್ಧಿಗೆ ಗ್ರಹಣ ಹಿಡಿದಿದೆ ಅಂತ ಕೆಲವರು ಹೇಳ್ತಾರೆ, ಅದನ್ನು ಕೂಡ ನಾನು ಒಪ್ಪೋದಿಲ್ಲ. ಇಲ್ಲ, ಅದು ಅವರವರ ವಿಚಾರಧಾರೆ, ಅವರವರ ಒಂದು ನಂಬಿಕೆ. ಹಾಗಾದ ಮಾತ್ರಕ್ಕೆ ನಮ್ಮ ಭಾರತೀಯರಲ್ಲೇ ಬಹಳಷ್ಟು ಜನ ಬೇರೆ ಬೇರೆ ಮತದವರು, ಅವರು ಈ ಗ್ರಹಣದ ಆಚರಣೆ ನಾವು ಮಾಡಲ್ವಲ್ಲ, ಇದರಿಂದ ನಮಗೇನಾದ್ರು ತೊಂದರೆ ಇದೆಯಾ ಅಂತ ಬಂದ ಹತ್ರ ಕೇಳ್ತಾ ಇರ್ತಕ್ಕಂಥವ್ರು ಇದ್ದಾರೆ. ನಮ್ಮ ಸೋದರ ಧರ್ಮೀಯರಾದಂತಹ ಇಸ್ಲಾಂ ಧರ್ಮದವರು ತುಂಬ ಜನ ನನಗೆ ಬಂದು ಕೇಳಿದ್ದಾರೆ, ಗ್ರಹಣದ ಆಚರಣೆ ನಾವು ಮಾಡಬೇಕಾ ಗುರುಗಳೇ, ಗ್ರಹಣದ ಆಚರಣೆ ನಮಗಿದೆಯಾ? ಈಗ ನಿನ್ನೆ ಹೊತ್ತಿಗೆ ಯಾರೋ ಒಂದು 2-3 ದಿನ ಇಸ್ಲಾಂ ಧರ್ಮದ ಆಚರಣೆ ಇಟ್ಕೊಂಡಿರ್ತಕ್ಕಂಥ ಪ್ರಮುಖರು, ಉದ್ಯಮಿಗಳು, ನಮ್ಮಲ್ಲಿ ಚಂದ್ರನ ಕುರಿತು ಚಂದ್ರನ ಆಧಾರ ಇಟ್ಕೊಂಡು ನಮ್ಮ ಹಬ್ಬ ಆಚರಣೆಗಳು, ಈ ರಂಜಾನ್ ಹಬ್ಬದ ಮಧ್ಯದಲ್ಲಿ ನಮಗೆ ಚಂದ್ರಗ್ರಹಣ ಬಂದಿರತಕ್ಕಂಥದ್ದು, ನಮಗಿದರ ಆಚರಣೆ ಇದೆಯಾ? ಇದಕ್ಕೆ ಏನು ಮಾಡಬೇಕು ನಾವು? ಮಾಡಿದ್ರೆ ನಿಮ್ಮ ಪದ್ಧತಿ ಪರಂಪರೆಯಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಪಂಡಿತರನ್ನು, ನಿಮ್ಮ ಪುರೋಹಿತರನ್ನು ಅಥವಾ ಮುಲ್ಲಾಗಳನ್ನು ಕೇಳಿ ತಿಳ್ಕೊಳ್ಳಿ. ಇಲ್ಲ ಅವರು ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಸರಿಯಾಗಿ, ನೀವು ಹೇಳಿ ಗುರುಗಳೇ. ಸರಿ, ಹಾಗೆ ನಾವು ಹೇಳುವಂಥದ್ದು ನೀವು ಆಚರಣೆ ಮಾಡೋದಾದರೆ ಊಟ ಬೆಳಗ್ಗೆ ಮುಂಚೆ ಮಾಡಿ ಸಾತ್ವಿಕವಾದ ಆಹಾರ ಇಟ್ಕೊಂಡಿರಿ. ಮತ್ತು ಇನ್ನೇನು ಚಂದ್ರ ಗ್ರಹಣ ಮುಗಿಯೋವರೆಗೆ ಏನೂ ತಗೋಬೇಡಿ. ಅದಕ್ಕೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು, ಈ ರಂಜಾನ್ ಹಬ್ಬ ಇರೋದ್ರಿಂದ ಊಟ ನಾವು ಬೆಳಗಿನ ಜಾಮ ಮಾಡಿಬಿಡ್ತೀವಿ, ದಿವಸ ಎಲ್ಲ ಉಪವಾಸ ಇರ್ತೀವಿ ನಾವು. ಆದರೆ
ಚಂದ್ರ ಗ್ರಹಣ ಮುಗಿಯೋ ಹೊತ್ತಿಗೆ ನಮ್ಮದು ರೋಜಾ ಮುಗಿದು ಹೋಗಿರುತ್ತೆ, ಊಟ ಅವೈಲ್ ಮಾಡ್ತೀವಿ, ಅಷ್ಟು ಸಾಕಾಗತ್ತೆ. ನೀವು ನಿಮಗೆ ತಿಳಿದಂತೆ ನಿಮಗೆ ನಂಬಿಕೆ ಇರತಕ್ಕಂಥ ದೇವರನ್ನು ಕುರಿತು ಅವಾಗ ಧ್ಯಾನ ಮಾಡಿ, ಧ್ಯಾನ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ನಂಬಿಕೆ ಇದ್ದರೆ ಏನಾದರೂ ವಸ್ತುನ ದಾನ ಮಾಡಿ. ದಾನ ಮಾಡೋದ್ರಲ್ಲಿ ನಮಗೆ ಭಾಳ ನಂಬಿಕೆ ಇದೆ. ನಮ್ಮ ಪದ್ಧತಿಯಲ್ಲಿ, ಧರ್ಮದಲ್ಲಿ, ನಂಬಿಕೆಯಲ್ಲಿ ದಾನಕ್ಕೆ ಮಹತ್ವ ಕೊಟ್ಟಿದ್ದೀವಿ. ಹಾಗಿದ್ರೆ ಏನಾದರೂ ದಾನ ಮಾಡಿ ಅಂತ ಹೇಳಿದೆ. ಹಾಗಾಗಿ ಇದೆಲ್ಲ ಅವರವರ ನಂಬಿಕೆಗೆ ಒಳಪಟ್ಟಂಥದ್ದು. ನಾವಿಲ್ಲಿ ಹೇಳ್ತಕ್ಕಂಥದ್ದು ಏನಿದ್ರೂ ಕೂಡ ಈ ಒಂದು ಪದ್ಧತಿಯನ್ನು, ಈ ಒಂದು ಪರಂಪರೆಯನ್ನು ನಂಬಿಕೊಂಡು ಆ ನಂಬಿಕೆಯ ಮೇಲೆ ಒಂದು ಗೌರವವನ್ನು ಇಟ್ಟಿರ್ತಕ್ಕಂಥವ್ರಿಗೆ ಮಾತ್ರವೇ ಹೊರತಾಗಿ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತನ್ನೋ ಹೆಸರಿನಲ್ಲಿ ಕೆಲವಷ್ಟು ಇವರೇನು ಮೌಢ್ಯ ವಿರೋಧಿ ಆಚರಣೆ ಅಂತ ಅನ್ನೋ ಹೆಸರಿನಲ್ಲಿ ಏನೇನೋ ಮಾಡೋದಕ್ಕೆ ಹೋಗ್ತಾರೆ. ಕೆಲವರು ಗ್ರಹಣ ಕಾಲದಲ್ಲಿ ಮದುವೆ ಮಾಡಬೇಕು ಅಂಥೇಳಿ ಮದುವೆಗೆ ಇಟ್ಕೊಂಡಿದ್ದಾರೆ. ಗ್ರಹಣ ಕಾಲದಲ್ಲೇ ಮದುವೆ ಆಗಬೇಕು, ಏನಾಗತ್ತೆ ನೋಡೋಣ ಅಂತಕ್ಕಂಥವ್ರು. ಇನ್ನು ಕೆಲವರು ಗ್ರಹಣ ಕಾಲದಲ್ಲಿ ಊಟ ಮಾಡ್ತೀವಿ, ಅದು ಸಾರ್ವಜನಿಕವಾಗಿ ಯಾವುದೋ ಒಂದು ಚೌಕದಲ್ಲಿ, ಯಾವುದೋ ಒಂದು ಸರ್ಕಲ್ನಲ್ಲೋ, ಯಾವುದೋ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಅಲ್ಲಿ ಅಡುಗೆ ಮಾಡಿ ಊಟ ಮಾಡೋದು, ಅಥವಾ ಅಡುಗೆ ಮಾಡ್ಕೊಂಡು ತಂದುಬಿಟ್ಟು ಅಲ್ಲೆಲ್ಲ ಊಟ ಮಾಡೋದು, ಇನ್ನೇನೋ ಸ್ಮಶಾನದಲ್ಲಿ ಏನೋ ಮಾಡೋದು ಮಾಡ್ಕೊಳ್ಳಿ. ಅವರವರ ಬುದ್ಧಿಗೆ, ಅವರವರ ಸಂಸ್ಕಾರಕ್ಕೆ ಬಿಟ್ಟಂಥದ್ದೇ ಹೊರತಾಗಿ ಅದನ್ನ ವಿರೋಧಿಸೋದು ಇಲ್ಲ, ಅದನ್ನ ಅನುಮೋದಿಸೋದು ಇಲ್ಲ. ನಾವು ಆಚರಣೆ ಬಗ್ಗೆ ಹೇಳಿದ್ರಿ ಗುರೂಜಿ. ಬಹಳ ಜನಕ್ಕೆ ಒಂದು ಕೌತುಕ ಇದಿರುತ್ತೆ, ಯಾಕಂದರೆ ಇದು ಆಗಸದಲ್ಲಿ ಕಾಣುವಂಥ ಒಂದು ವಿಸ್ಮಯ. ನೀವು ಆರಂಭದಲ್ಲೇ ಹೇಳ್ದಂಗೆ ಆಚರಣೆ ಒಂದು ಕಡೆ ಇರಲಿ, ಬರಿಗಣ್ಣಲ್ಲಿ ಸೂರ್ಯಗ್ರಹಣ ನೋಡೋಕ್ಕಾಗಲ್ಲ, ಚಂದ್ರಗ್ರಹಣ ನೋಡ್ಬೋದು. ಕೆಂಪು ಬಣ್ಣದಲ್ಲಿ ತಿರುಗೋದ್ರಿಂದ ಒಂದು ಕುತೂಹಲ ಇದ್ದೇ ಇರುತ್ತೆ. ನೋಡೋದ್ರಿಂದ ಏನಾದ್ರು ಗ್ರಹಚಾರ ಬರುತ್ತಾ? ಖಂಡಿತವಾಗಿ ನೋಡೋದ್ರಿಂದ ಗ್ರಹಚಾರ ಅಂತೇನೂ ಬರೋದಿಲ್ಲ. ಸೂರ್ಯಗ್ರಹಣವನ್ನು ಬರೆಗಣ್ಣಿಂದ ನೋಡೋದಕ್ಕೆ, ಗ್ರಹಣವನ್ನೇ ಬರೆಗಣ್ಣಿಂದ ನೋಡಬಾರ್ದು ಅಂತಾರೆ. ಅದರಲ್ಲೂ ಸೂರ್ಯಗ್ರಹಣ ಬರೆಗಣ್ಣಿಂದ ನೋಡೋದ್ರಿಂದ ಕಣ್ಣಿನ ದೃಷ್ಟಿಗೆ ತೀವ್ರವಾದಂಥ ಹಾನಿ ಆಗುತ್ತೆ ಅಂತಕ್ಕಂಥದ್ದು ಸೈಂಟಿಫಿಕ್ ಟೆಂಪರ್ಮೆಂಟ್ ಇರ್ತಕ್ಕಂಥವ್ರು ಕೂಡ ಒಪ್ಕೊಳ್ತಕ್ಕಂಥ ವಿಚಾರವೇ ಅದು. ಹಾಗಾಗಿ ಅದು ನೋಡೋದಕ್ಕೆ ನಮ್ಮಲ್ಲಿ ಹಳೆ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ತಟ್ಟೆಯಲ್ಲಿ ಗಂಜಲ ಅಂದರೆ ಹಸುವಿನ ಸಗಣಿಯನ್ನು ಕದ್ರಿಬಿಟ್ಟು ಅದರಲ್ಲಿ ಆ ಪ್ರತಿಬಿಂಬವನ್ನು ಹೀಗೆ ನೋಡಿ ಆ ಸೂರ್ಯಗ್ರಹಣವನ್ನು ಅದರ ಮುಖಾಂತರ ನೋಡ್ತಾಯಿದ್ರು. ನೇರವಾಗಿ ಹೀಗೆ ನೋಡ್ತಾ ಇರಲಿಲ್ಲ. ಅದು ನೇರವಾಗಿ ನೋಡಿದರೆ ಕಣ್ಣಿಗೆ ತೊಂದರೆ ಆಗತ್ತೆ ಅಂತಕ್ಕಂಥದ್ದು. ಚಂದ್ರಗ್ರಹಣ ಕೂಡ ನೋಡ್ಬೋದು, ನೋಡೋದರಿಂದ ಏನು ತೊಂದರೆ ಆಗತ್ತೆ ಅಂತೆಲ್ಲ ನೋಡ್ಬೋದು. ಆ ನೋಡೋದಕ್ಕಾಗೇ ಸರ್ಕಾರ ಮತ್ತು ಕೆಲವು ಶೈಕ್ಷಣಿಕ ಸಂಸ್ಥೆಗಳು ಕೆಲವಷ್ಟು ವ್ಯವಸ್ಥೆಗಳನ್ನು, ಟೆಲಿಸ್ಕೋಪ್ ಆದಿಗಳನ್ನು ಇತ್ಯಾದಿಗಳನ್ನು ಇಟ್ಕೊಂಡು ವ್ಯವಸ್ಥೆ ಮಾಡಿರ್ತಾರೆ. ನೋಡುವಂಥವ್ರು, ಆಸಕ್ತಿ ಇರ್ತಕ್ಕಂಥವ್ರು, ಖಗೋಳ ವಿಜ್ಞಾನಿಗಳು, ಖಗೋಳದಲ್ಲಿ ಆಸಕ್ತಿ ಇರತಕ್ಕಂತಹ ವಿದ್ಯಾರ್ಥಿಗಳು ಅದನ್ನು ನೋಡುವಂಥ ಪ್ರಯತ್ನ ಪಡ್ಬೋದು. ನೋಡಬಾರ್ದು ಅಂತ ನಮ್ಮ ಶಾಸ್ತ್ರದಲ್ಲಾಗಲಿ, ಸಂಪ್ರದಾಯದಲ್ಲಾಗಲಿ, ಪದ್ಧತಿಯಲ್ಲಾಗಲಿ ಹೇಳಿಲ್ಲ. ನೋಡ್ಬೋದು, ನೋಡಿ. ಅಂದರೆ ಇದು ಪ್ರಭಾವ ಎಷ್ಟು ದಿನಗಳವರೆಗೆ, ಎಷ್ಟು ತಿಂಗಳವರೆಗೆ? ಸಾಧಾರಣವಾಗಿ ಗ್ರಹಣದ ಪ್ರಭಾವ ಸುಮಾರು ಒಂದು 3 ತಿಂಗಳವರೆಗೆ ಇರುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ನಂಬಿಕೆ, ಹಿರಿಯರು ಹೇಳಿರತಕ್ಕಂಥ ಒಂದು ಪದ್ಧತಿ. ಹಾಗಾಗಿ ಆ ಒಂದು 2-3 ತಿಂಗಳ ಕಾಲ ಇದರ ಪ್ರಭಾವ ಇದ್ದರೂ ಕೂಡ ಇದು ಕೆಟ್ಟದ್ದೇ ಆಗತ್ತೆ ಅಂತಕ್ಕಂಥ ಭಯ ಇಟ್ಕೋಬೇಕಾಗಿದ್ದಿಲ್ಲ ಸಾರ್ವಜನಿಕರು. ಇಲ್ಲಿ ನಮ್ಮ ಪ್ರಿಯ ಪ್ರೇಕ್ಷಕ ಸಮೂಹ ಒಂದು ಗಮನಿಸಬೇಕು, ಇದೇನೋ ಬಹಳ ಕೆಟ್ಟದ್ದಾಗ್ಬಿಡುತ್ತೆ ಅಂತಕ್ಕಂಥ ಭಯ ಇಟ್ಕೋಬೇಕಾಗಿದ್ದಿಲ್ಲ. ವೆಲ್ಕಮ್ ಬ್ಯಾಕ್. ಈ ಕೇತುಗ್ರಸ್ತ ಚಂದ್ರಗ್ರಹಣ ಯಾವ ರಾಶಿಯಲ್ಲಿ ನಡೀತಾ ಇದೆ, ಯಾರ್ಯಾರ ಮೇಲೆ ಈ ಪ್ರಭಾವ ಬೀರುತ್ತೆ, ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಯಾವ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಮತ್ತು ಯಾರ್ಯಾರ ಮೇಲೆ ಪ್ರಭಾವ ಬೀರುತ್ತೆ? ಈ ಗ್ರಹಣ ಸಂಭವಿಸ್ತಕ್ಕಂಥದ್ದು ಹುಬ್ಬ ನಕ್ಷತ್ರ ಅಂತ ಕರೀತಾರೆ, ಪುಬ್ಬ ಅಂತ ಕರೀತಾರೆ ನಕ್ಷತ್ರ, ಮತ್ತು ಸಿಂಹರಾಶಿಯವರಿಗೆ ಹೆಚ್ಚು ಆ ರಾಶಿಯವರಿಗೆ ಇರತಕ್ಕಂಥದ್ದು. ಸಿಂಹರಾಶಿಯವರು ಗ್ರಹಣವನ್ನು ನೋಡಬಾರದು. ಈ ಗ್ರಹಣವು ಮಘ, ಪುಬ್ಬ, ಉತ್ತರ, ಭರಣಿ, ಪೂರ್ವಾಷಾಢ ನಕ್ಷತ್ರದವರಿಗೂ, ಸಿಂಹ, ಕನ್ಯಾ, ಮಕರ, ವೃಷಭ ರಾಶಿಯವರಿಗೆ ಒಂದಿಷ್ಟು ಇದರಲ್ಲಿ ಪರಿಣಾಮ ಉಂಟಾಗತ್ತೆ. ಇನ್ನುಳಿದ ರಾಶಿಯವರಿಗೆ ಅಂಥ ನೇರವಾದ ಪರಿಣಾಮಗಳೇನೂ ಆಗೋದಿಲ್ಲ. ಈ ಒಂದು ರಾಶಿಯವರಿಗೆ, ನಕ್ಷತ್ರದವರಿಗೆ ಒಂದಿಷ್ಟು ಪರಿಣಾಮ. ಹಾಗಾಗಿ ಆ ನಕ್ಷತ್ರ ರಾಶಿಯವರು ವಿಶೇಷವಾಗಿ ಗ್ರಹಣದ ಒಂದು ಅಶುಭ ಫಲ ಅಂತ ಏನಾದ್ರು ಇದ್ದರೆ ಅದರ ನಿವಾರಣೆಗಾಗಿ, ಆ ಒಂದು ಅನಿಷ್ಟದ ಒಂದು ಸಮಯದಿಂದ ಮುಕ್ತಿಗಾಗಿ ಕೆಲವಷ್ಟು ವಿಶೇಷವಾದಂಥ ದಾನ, ಪೂಜೆ, ಜಪಗಳನ್ನು ಹೇಳಿದೆ ಆ ರಾಶಿ ಮತ್ತು ನಕ್ಷತ್ರದವರಿಗೆ. ಅದರ ಹೊರತಾಗಿ ಬೇರೆಯವರು ಕೂಡ ಮಾಡ್ಕೊಳ್ಬೋದು.
ಆದರೆ ಆ ರಾಶಿಯವರು ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕಾದಂಥದ್ದು ಅನಿವಾರ್ಯ. ಇದಿಷ್ಟು. ಇನ್ನು ಗ್ರಹಣ ಶುರುವಾಗ್ತಕ್ಕಂಥ ಸಮಯ ಆಗಲೇ ನಾವು ಹೇಳಿದಾಗೆ ಮಧ್ಯಾಹ್ನ, ಇದು 3ನೇ ತಾರೀಕು ಮಾರ್ಚು, ಮಧ್ಯಾಹ್ನ 3:20 ಇದು ಸ್ಪರ್ಶಕಾಲ, ಗ್ರಹಣ ಪ್ರಾರಂಭ ಅಂತ. ಇನ್ನು ಮಧ್ಯಕಾಲ ಸಾಯಂಕಾಲ 5:04 ಮೋಕ್ಷಕಾಲ 6:47 ಮೋಕ್ಷಕಾಲ. ಈ 3 ಸಮಯವನ್ನು ನಾವು ಅನಿವಾರ್ಯವಾಗಿ ಜ್ಞಾಪಕ ಇಟ್ಕೊಳ್ಳೇಬೇಕು. ಸ್ಪರ್ಶವಾಗ್ತಕ್ಕಂಥದ್ದು 3:20 ಗ್ರಹಣದ ಮಧ್ಯಕಾಲ 5:04 ಮತ್ತು ಮೋಕ್ಷಕಾಲ, ಮೋಕ್ಷಕಾಲ ಅಂದರೆ ಗ್ರಹಣ ಬಿಡ್ತಕ್ಕಂಥ ಕಾಲ ಸಾಯಂಕಾಲ 6:47. ಇದು ದೃಶ್ಯ ಪುಣ್ಯಕಾಲ ಅಂದರೆ ಎಷ್ಟು ಇದರಲ್ಲಿ ಪುಣ್ಯಕಾಲ ಇರುತ್ತೆ. ಮಧ್ಯದಲ್ಲಿ ಇರತಕ್ಕಂಥ 7 ನಿಮಿಷಗಳು ಮಾತ್ರವೇ ಇದಕ್ಕೆ ದೃಶ್ಯ ಪುಣ್ಯಕಾಲ ಅಂತ ಹೇಳಿ ಕರಿತೀವಿ. ಇದಿಷ್ಟು ಕೂಡ ಕೆಲವು ಲೆಕ್ಕಾಚಾರದ ಪ್ರಕಾರ 10 ನಿಮಿಷವೂ ಉಂಟು ಅಂತಾರೆ. ಬಟ್ 7ರಿಂದ 7-8 ನಿಮಿಷಗಳ ಕಾಲ ಮಾತ್ರ ದೃಶ್ಯ ಪುಣ್ಯಕಾಲ. ಇದಿಷ್ಟು ಕೂಡ ಇದರಲ್ಲಿರ್ತಕ್ಕಂಥದ್ದು. ಈ ರಾಶಿ ನಕ್ಷತ್ರದವರು ನಾನು ಯಾರ್ಯಾರಿಗೆ ಹೇಳಿದೆ, ಆ ರಾಶಿ ನಕ್ಷತ್ರದವರು ವಿಶೇಷವಾಗಿ ಏನಾದರೂ ಒಂದು ಬೆಳ್ಳಿದು ಸಣ್ಣದು ಅವ್ರ ಕೈಲಾದಂಥದ್ದು ಮತ್ತು ಸ್ವಲ್ಪ ಅಕ್ಕಿ, ಸ್ವಲ್ಪ ಹುರುಳಿಯನ್ನು ಮತ್ತು ಒಂದು ಬಿಳೆ ಬಟ್ಟೆ, ಇದಿಷ್ಟನ್ನು ದಾನ ಮಾಡ್ತಕ್ಕಂಥದ್ದು. ಮತ್ತು ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿಕೊಂಡು ಒಂದಿಷ್ಟು ದೇವರಿಗೆ ವಿಶೇಷವಾಗಿ ಪೂಜೆ, ಜಪ, ಧ್ಯಾನ ಇತ್ಯಾದಿ ಮಾಡ್ಕೊಳ್ತಕ್ಕಂಥದ್ದು ಅವ್ರಿಗೆ ಶ್ರೇಯಸ್ಸಾಗತ್ತೆ. ಅನಿವಾರ್ಯವಾಗಿ ಕಚೇರಿನಲ್ಲಿರಬೇಕು, ಆಫೀಸ್ನಲ್ಲಿರಬೇಕು ಅಥವಾ ಇನ್ನೇನೋ ಅನಿವಾರ್ಯ, ಅವರಿಗೆ ಅಲ್ಲಿರೋದಕ್ಕಾಗೋದಿಲ್ಲ ಅಂಥವರು ಉಪವಾಸ ಇದ್ದು ಮನೆಗೆ ಬಂದು ಸ್ನಾನ ಮಾಡಿ ಅನಂತರ ಕೂಡ ಈ ದಾನವನ್ನು ಕೊಟ್ಟು, ಅನಿವಾರ್ಯ ಬೇರೆ ಮಾರ್ಗ ಇರೋದಿಲ್ಲ, ಎಲ್ಲ ಪ್ರಯಾಣ ಮಾಡ್ತಾ ಇರ್ತಾರೆ, ವಿಮಾನದಲ್ಲೆಲ್ಲೋ ಇರ್ತಾರೆ, ಇನ್ನೆಲ್ಲಿಂದಲೋ ಬರುತ್ತಾರೆ, ಇತ್ಯಾದಿ ಅನಿವಾರ್ಯ ಕಾರಣ ಅಂತ ಹೇಳ್ತೀವಿ. ಅನಿವಾರ್ಯ ಅಂತಂದಾಗ ಅನ್ಲಿಮಿಟೆಡ್, ಅದು ಎಷ್ಟು ಹೊತ್ತು ಬೇಕಾದ್ರೂ ಯಾವ ಸಂದರ್ಭದಲ್ಲಾರೋ ಆಗ್ಬೋದು, ಅನಿವಾರ್ಯ. ಅಂಥವ್ರು ಮಾಡ್ತಕ್ಕಂಥದ್ದೇನಪ್ಪ, ಸಾಯಂಕಾಲ ಅವ್ರ ಮನೆಗೆ ಬಂದು 6:47 ನಂತರ ಸ್ನಾನ ಮಾಡಿ ಮೇಲೆ ಹೇಳಿದಂತಹ ಕೆಲವು ದಾನಗಳನ್ನು ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಿ ತಮಗೆ ತಿಳಿದಂಥ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದಿಷ್ಟು ಕೂಡ ಅನಿವಾರ್ಯವಾಗಿ ಮಾಡಲೇಬೇಕಾದಂಥದ್ದು. ನೀವು ಹೇಳ್ದಂಗೆ ಕೆಲವರು ಆಫೀಸಲ್ಲಿ ಇರ್ತಾರೆ ಆ ಟೈಮ್ನಲ್ಲಿ. ಈ ರೀತಿ ಎಕ್ಸಾಕ್ಟ್ಲಿ ಸಿಂಹರಾಶಿ ಹುಬ್ಬ ನಕ್ಷತ್ರದಲ್ಲೇ ಅದು ಗ್ರಹಣ ಸಂಭವಿಸ್ತಿರೋದ್ರಿಂದ ಅದೇ ರಾಶಿ ನಕ್ಷತ್ರದವರು ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಇದ್ರು ಅಂದ್ರೂ ಬೆಳಿಗ್ಗೆ ದೇವಸ್ಥಾನಗಳಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸಿದ್ರೆ ಏನಾದರೂ ಪರಿಹಾರ? ಬೆಳಗ್ಗೆ ಪೂಜೆ ಮಾಡಿಸುವಂಥದ್ದಲ್ಲ, ಗ್ರಹಣ ಕಾಲದಲ್ಲಿ ಮಾಡುವಂಥದ್ದು. ಆಮೇಲೆ ಅದಕ್ಕೆ ವಿಶೇಷ ಪೂಜೆ, ಗ್ರಹಣ ಶಾಂತಿ ಅಂತೆಲ್ಲ ದೇವಸ್ಥಾನಗಳಲ್ಲಿ, ಈಗಂತೂ ಪಟ್ಟಣ ಪ್ರದೇಶಗಳಲ್ಲಿ ಎಲ್ಲ ದೇವಸ್ಥಾನದವರು ಗ್ರಹಣ ಶಾಂತಿ ಮಾಡ್ತೀವಿ ಅಂತ ಬೋರ್ಡೇ ಹಾಕ್ಕೊಂಡಿರ್ತಾರೆ. ಎಲ್ಲರೂ ಇದನ್ನು ಕೊಟ್ಬಿಡಿ, ನಮ್ಮ ರಾಶಿ ನಕ್ಷತ್ರ ಗೋತ್ರಾದಿಗಳನ್ನು ಕೊಡಿ ಮಾಡ್ತೀವಿ ಅಂತ. ಅದೆಲ್ಲ ಸಾರ್ವಜನಿಕವಾಗಿ ನಡೀತಕ್ಕಂಥದ್ದು ಒಂದಾದರೆ, ಸಾರ್ವಜನಿಕರ ಅನುಕೂಲಕ್ಕಾಗಿ ಪಾಪ ಆ ದೇವಸ್ಥಾನದ ಆಡಳಿತ ಮಂಡಳಿಯೋ ಅರ್ಚಕ ವೃಂದವೋ ಆ ಜನಗಳಿಗೆ ಒಂದಷ್ಟು ಅನುಕೂಲ ಆಗಲಿ ಅಂತ ಮಾಡುವಂಥದ್ದು. ಬೆಳಗ್ಗೆ ಮಾಡುವಂಥದ್ದಲ್ಲ, ಗ್ರಹಣ ಕಾಲದಲ್ಲಿ ಮಾಡ್ತಕ್ಕಂಥದ್ದು. ಅನಿವಾರ್ಯ ಅಂದರೆ ಗ್ರಹಣ ಮುಗಿದ ನಂತರ ಮಾಡ್ತಕ್ಕಂಥದ್ದು. ಹುಬ್ಬ ನಕ್ಷತ್ರ ಸಿಂಹರಾಶಿಯವರಾಗಲಿ, ಮಹಿಳೆ ಕಂಡಂಥ ಎಲ್ಲ ರಾಶಿಯವರು ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಹಾಗೆ ಮಾಡ್ತಕ್ಕಂಥದ್ದು ಕನಿಷ್ಠ ಪದ್ಧತಿಯಮ್ಮ. ಇವಾಗಂತೂ ಸೋಷಿಯಲ್ ಮೀಡಿಯಾ ಜಮಾನ, ಇನ್ಸ್ಟಾಗ್ರಾಮ್ ತೆಗೆದ್ರೆ ಈ ಗ್ರಹಣದ ಬಗ್ಗೆ ವಿಶೇಷವಾಗಿ ಮೊನ್ನೆಯಿಂದ ಆರಂಭ ಆಗಿಬಿಟ್ಟಿದೆ ಟ್ರೆಂಡಿಂಗಲ್ಲಿ. ಆ ಸಿಂಹ ರಾಶಿಯವರು ಸ್ವಲ್ಪ ಆತಂಕದಲ್ಲಿದ್ದಾರೆ. ಅಯ್ಯೋ ನಮ್ಮದೇ ರಾಶಿಯಲ್ಲಿ ಗ್ರಹಣ ಆಗ್ತಿದೆ, ಏನಾದರೂ ದೋಷಗಳಾಗುತ್ತಾ, ಜೊತೆಗೇನಾದರೂ ಅವಘಡಗಳಾಗುತ್ತಾ ನಮ್ಮ ರಾಶಿಯವರಿಗೆ ಅಂತ. ಆಗಲೇ ನಾನು ಹೇಳಿದೆ, ಚಂದ್ರ ಮನಸ್ಸೋ ಜಾತಃ ಅಂತಂತು ಶಾಸ್ತ್ರದಲ್ಲಿ, ವೇದದಲ್ಲಿ. ಚಂದ್ರ ಮನಸ್ಸಿಗೆ ಅಧಿಪತಿ, ಮನಃಕಾರಕ, ಮನಸ್ಸಿಗೆ ಅಧಿಪತಿ. ಸಿಂಹರಾಶಿಯವರು ಸ್ವಲ್ಪ ಗ್ರಹಣ ಇರೋದರಿಂದ ಮಾನಸಿಕವಾಗಿ ಒಂದು ಸ್ವಲ್ಪ ತೊಳಲಾಟ ಇರುತ್ತೆ. ಈ ಸಮೂಹ ಮಾಧ್ಯಮ ಇದಾವಲ್ಲ, ಅಂದರೆ ಟಿ ವಿಯ ಸಹಿತವಾಗಿ ಇನ್ಸ್ಟಾಗ್ರಾಮು ಇತ್ಯಾದಿ ಏನೇನೋ, ಅದು ನನಗಂತೂ ಅದು ಯಾವುದ್ರ ಪರಿಚಯವಿಲ್ಲ, ಫೇಸ್ಬುಕ್ ಇತ್ಯಾದಿ ಇತ್ಯಾದಿ, ಅದರಲ್ಲಿ ಅವರವರ ಕಲ್ಪನೆಗೆ ಸಿಕ್ಕಿದಂಥ ಕೆಲವಷ್ಟನ್ನೆಲ್ಲ ಹಾಕ್ಕೊಂಡು ಹೋಗೋದು. ಗ್ರಹಣ ಅಂದ್ರೆ ಹಂಗೆ ಹಿಂಗೆ ಹೀಗಾಗತ್ತೆ ಹಾಗಾಗತ್ತೆ, ಚರ್ವಿತ ಚರ್ವಣ ಹೇಳಿದ್ದನ್ನೇ ಹೇಳ್ತಕ್ಕಂಥದ್ದು, ಕಪೋಲ ಕಲ್ಪಿತ.
ಅವ್ರ ಮನಸ್ಸಿಗೆ ಏನೋ ಒಂದು ಕಾಣುತ್ತೆ, ಅದನ್ನೇ ಏನೋ ಯಾರೋ ಹೇಳಿದರು ಅಂತ ಬರೆಯೋದು. ಇನ್ನು ಸೋಕಾಲ್ಡ್ ಗುರೂಜಿಗಳು ಅಂತ ಹೇಳಿ ಎಲ್ಲ ಕೂತ್ಕೊಂಡಿರ್ತಾರಲ್ಲ, ಬೇರೆ ಬೇರೆ ಕಾವಿ ಬಟ್ಟೆಗಳನ್ನು ಹಾಕ್ಕೊಂಡು ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಅವ್ರುಗಳೇನೋ ಒಂದಿಷ್ಟು ವ್ಯಾಪಾರೀಕರಣ ಮಾಡ್ಕೊಳ್ತಾರೆ, ಗ್ರಹಣವನ್ನು ವ್ಯಾಪಾರೀಕರಣ ಮಾಡ್ಕೊಳ್ಳುವಂಥ ಪ್ರಯತ್ನ ಇತ್ಯಾದಿಗಳೆಲ್ಲ ನಾವು ಕಾಣಬಹುದು. ಇದು ಯಾವುದಕ್ಕೂ ಏನು ಮಹತ್ವ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ, ಅದು ಯಾವುದೂ ಆಗೋದಿಲ್ಲ. ಏನು ಅವರು ಸಿಂಹರಾಶಿಯವರಿಗೆ ಏನೋ ಆಗಿಬಿಡುತ್ತೆ, ಅದು ಏನಾಗುತ್ತೆ, ಏನು ಅಂಥದ್ದೆಲ್ಲ ಹೇಳುವಂಥದ್ದೇನೂ ಆಗೋದಿಲ್ಲ. ಇದನ್ನ ನಂಬದೇನೆ ಇದ್ದವರಿಗೆ, ತಿಳುವಳಿಕೆ ಇಲ್ಲದೆ ಇದ್ದವರಿಗೆ, ಗೊತ್ತಿಲ್ಲದಿದ್ದವರಿಗೆ ಏನಾಗುತ್ತೆ? ಹೌದು. ನಿಮಗೆ ಸಿಂಹರಾಶಿ ಅಂತಲೇ ನಿಮ್ಗೆ ಗೊತ್ತಿರೋಲ್ಲ. ಈಗ ನಾನು ಇಲ್ಲಿಗೆ ಬರಬೇಕಾದ್ರೆ ಪಾಪ ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ದ ಚಾಲಕಂದು ಒಂದು ಪ್ರಶ್ನೆ ಇತ್ತು. ಸ್ವಾಮಿಗಳೇ, ನನಗೆ ಗ್ರಹಣದಿಂದ ನನಗೇನಾದ್ರು ಗ್ರಹಣ ಹಿಡಿಯತ್ತಾ ಅಂತ ಕೇಳೋದು. ಇಲ್ಲಪ್ಪ ನಿಂಗೇನು ಗ್ರಹಣ ಹಿಡಿಯಲ್ಲ, ಏನೋ ನಾಡ್ದೇನೋ ನನ್ನ ರಾಶಿಗೆ ಹಿಡಿಯುತ್ತೆ ಅಂದಿದ್ದಾರೆ. ನನ್ನ ಹೆಸರು ಎಂಥದೋ ಪಾಪ ಹೆಸರು ಮರ್ತು ಬಿಟ್ಬಿಟ್ಟೆ, ಏನೋ ಒಂದು ಹೆಸರು ಹೇಳೋದು. 6 ರಾಶಿಯವರಿಗೆಲ್ಲ ಗ್ರಹಣ ಬಂತಲ್ಲ, ಆ ಹೆಸರಿನವರಿಗೆಲ್ಲ ಯಾರಪ್ಪ ಹೇಳಿರು ಅಂದೆ. ಎಲ್ಲ ಫೇಸ್ಬುಕ್ಕಲ್ಲಿ ವಾಟ್ಸಪ್ ಮೆಸೇಜ್ ಬರ್ತಿದೆ, ಫೇಸ್ಬುಕ್ಕಲ್ಲಿ ಮೆಸೇಜ್ ಬರ್ತಿದೆ ಅಂತ. ಸರಿಯಪ್ಪ, ಅದಕ್ಕೇನು ಮಾಡೋಕ್ಕೆ ಹೇಳಿದ್ದಾರೆ? ಇಲ್ಲ, ಇನ್ನೂ ಬರ್ತಾನೇ ಇದೆ ಮೆಸೇಜು, ಇನ್ನೂ ಏನೂ ಹೇಳಿಲ್ಲ. ಅದೇ ಗ್ರಹಣ ಹಿಡಿಯೋದು ಅಂದರೆ ಹೀಗೆ ಆಗಿರೋದು ನನಗೆ, ಅಷ್ಟೇ, ಏನೂ ಇಲ್ಲ, ಯೋಚನೆ ಮಾಡಬೇಕಾಗಿಲ್ಲ. ಆದ್ದರಿಂದ ಮಾಧ್ಯಮಗಳಲ್ಲಿ, ಅದರಲ್ಲೂ ಈ ಕಪೋಲ ಕಲ್ಪಿತವಾಗಿರ್ತಕ್ಕಂತಹ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇತ್ಯಾದಿ, ವಾಟ್ಸಾಪು ಇತ್ಯಾದಿಗಳು ಬರ್ತಕ್ಕಂಥದ್ದು ಮಾಹಿತಿಗಳು ಬಹಳಷ್ಟು ಅದು ತಪ್ಪು ಕಲ್ಪನೆಗಳಿಂದ ತಪ್ಪಾಗಿ ಕೂಡಿರ್ತಕ್ಕಂಥದ್ದೇ ಜಾಸ್ತಿ ತುಂಬಿದೆ. ಅದಕ್ಕೆ ವೈರಲ್ ಆಗತ್ತೆ, ಅಂಥದ್ದಕ್ಕೆ ವೈರಲ್ ಆಗುವಂಥದ್ದು ಅದು ವೈರಲ್ ಆಗುತ್ತೆ. ಅವ್ರುಗಳಿಗೆ ಈಗ ಈ ಟ್ರೆಂಡ್ ನೋಡಿದರೆ ದರ್ಬೆ ಅಂದರೆ ಏನು ಅಂತ ಹುಡುಕಕ್ಕೆ ಶುರು ಮಾಡಿದ್ದಾರೆ. ವಾಟ್ ಈಸ್ ದರ್ಬೆ ಅಂತ, ಅದಕ್ಕೆ ಏನೇನೋ ಅರ್ಥ ಕೊಡುತ್ತೆ. ಈ ಕೆಲವಷ್ಟು ಜನ ಕಪೋಲ ಕಲ್ಪಿತವಾಗಿ ಅವ್ರವ್ರ ಮನಸ್ಸಿಗೆ ಬಂದಿದ್ದನ್ನು ಬರೆದು ಅಪ್ಲೋಡ್ ಮಾಡ್ತಕ್ಕಂಥದ್ದು, ಆ ಅಪ್ಲೋಡ್ ಮಾಡುವಂಥ ವ್ಯವಸ್ಥೆ ಈ ಮಾಧ್ಯಮದಲ್ಲಿರೋದ್ರಿಂದ, ಹಾಗಾಗಿ ನಾವಿಲ್ಲಿ ಈ ಒಂದು ಅತ್ಯಂತ ಜನಪ್ರಿಯ ವಾಹಿನಿಯಲ್ಲಿ ಕೂತು ಮಾತಾಡ್ತಾ ಇರೋದರ ಉದ್ದೇಶ ಆ ತಪ್ಪು ಕಲ್ಪನೆಗಳಿಂದ ಜನಗಳನ್ನು ದೂರ ಮಾಡಬೇಕು. ಈಗ ಗ್ರಹಣದಿಂದ ನಿಮಗೇನು ದೊಡ್ಡ ಮಟ್ಟದ ತೊಂದರೆ ತಾಪತ್ರಗಳು ಅಂತೇನು ಬರೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು ಮನುಷ್ಯ ಜೀವನದ ಸಹಜವಾದಂತಹ ಬದುಕಿನಲ್ಲಿರ್ತಕ್ಕಂಥದ್ದು. ಇನ್ನಷ್ಟು ಶುಭವಾಗಲಿ, ಇನ್ನಷ್ಟು ಶ್ರೇಯಸ್ಸಿಗಲಿ, ಇನ್ನಷ್ಟು ಸಮೃದ್ಧಿಯಾಗಲಿ ಅಂಥೇಳಿ ಅವಕಾಶ ಸಿಕ್ಕಿದಾಗೆಲ್ಲ ಭಗವಂತನ ಚರಣಕಮಲಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಗ್ರಹಣದ ಒಂದು ಆಚರಣೆ ಮಾಡಿ ಆ ಗ್ರಹಣ ಸಮಯದಲ್ಲಿ ನಮಗೆ ಇನ್ನಷ್ಟು ಶುಭವಾಗಲಿ, ಇನ್ನಷ್ಟು ಒಳ್ಳೆಯದಾಗಲಿ, ನಮ್ಮ ಗ್ರಹಚಾರಗಳು ಪರಿಹಾರವಾಗಲಿ ಅಂತ ಕೇಳ್ಕೊಳ್ತಕ್ಕಂಥದ್ದು. ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದಿದ್ದರೂ ಈ ಗ್ರಹಣದಿಂದ ಅದರಿಂದಲೂ ದೂರವಾಗ್ತಕ್ಕಂಥ, ಅದರಿಂದ ಮುಕ್ತರಾಗ್ತಕ್ಕಂಥ, ಅದರಿಂದ ಆ ಕಷ್ಟಗಳಿಂದ ನಿವೃತ್ತಿ ಆಗ್ತಕ್ಕಂಥ ಒಂದು ಪ್ರಯತ್ನದ ಫಲವಾಗಿ ಒಂದಿಷ್ಟು ಪೂಜೆ, ದಾನ, ಧ್ಯಾನ ಇತ್ಯಾದಿಗಳನ್ನು ಹೇಳಿರ್ತೇವೆ. ಹೊರತಾಗಿ ಮಾಡದೇ ಇದ್ದು ಮಾತ್ರಕ್ಕೆ ನಾವು ಮುಳುಗೋಗ್ಬಿಡ್ತೀರಾ. ಆ ಗ್ರಹಣ ಕಾಲದಲ್ಲಿ ನೀವು ಆಚರಣೆ ಮಾಡಲಿಲ್ಲ ಅಂದ ಮಾತ್ರಕ್ಕೆ ನೀವು ನಾಳೆ ಬೆಳಗ್ಗೆ ಬದುಕಿರೋದಿಲ್ಲ. ಈ ಗ್ರಹಣ ಕಾಲದಲ್ಲಿ ಆಚರಣೆ ಮಾಡಲಿಲ್ಲ ಅಂದರೆ ಇನ್ನೇನೋ ಆಗಿಬಿಡತ್ತೆ, ಮನೆ ಬಿದ್ದು ಹೋಗಿಬಿಡತ್ತೆ, ಇನ್ನೇನೋ ಆಕಾಶ ತಲೆ ಮೇಲೆ ಬೀಳತ್ತೆ. ಯಾವ ಭಯವೂ ಬೇಕಾಗಿಲ್ಲ. ಆಚರಣೆ ಮಾಡ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿ ಇರ್ತಕ್ಕಂಥವರಿಗೆ ಹೀಗೆ ಆಚರಣೆ ಮಾಡಿ. ನೀವೇನು ಮಾಡಲ್ಲ, ನಂಗೆ ಆಚರಣೆ ಮಾಡಬೇಕಾಗಿಲ್ಲ, ನಂಗೆ ನಂಬಿಕೆ ಇಲ್ಲ, ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶವೇ ಹೊರತಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಬೇರೆ ಬೇರೆ ಒಂದು ಮಾಧ್ಯಮಗಳೇನಿದ್ದಾವೆ, ಯಾವ ಇನ್ಸ್ಟಾಗ್ರಾಮು ಇತ್ಯಾದಿಗಳನ್ನು ನೀವೇನು ಹೇಳಿದ್ರಿ, ಅದರಲ್ಲಿ ಆ ವಾಟ್ಸಾಪ್ ಗುಂಪಿನಲ್ಲಿ ಏನೇನೋ ಮೆಸೇಜ್ಗಳು ಬರುತ್ತೆ, ವೈರಲ್ ಆಗಿಬಿಡುತ್ತೆ, ಜನ ಭಯ ಪಟ್ಕೊಳ್ತಾರೆ, ಏನೇನೋ ಮಾಡೋಕ್ಕೆ ಹೋಗಿದ್ದಾರೆ. ಅದು ಯಾವುದು ಮಾಡಬಾರದು, ಅಂಥದ್ದೇನೂ ಆಗೋದಿಲ್ಲ. ಸಹಜವಾಗಿ ತಗೊಳ್ಳಿ, ಇದೊಂದು ಸಹಜವಾದಂತಹ ಪ್ರಕ್ರಿಯೆ. ಇದರಿಂದ ನಿಮಗೇನೂ ಹೇಳ್ಕೊಳ್ಳುವಂಥ ದೊಡ್ಡ ಮಟ್ಟದ ತೊಂದರೆ ಆಗೋದಿಲ್ಲ. ಗ್ರಹಚಾರ ಇರುತ್ತೆ, ಅದರ ಪರಿಹಾರಕ್ಕಾಗಿ ನಾವು ನಿತ್ಯ ಜೀವನದಲ್ಲಿ ಏನೇನೋ ಅನಾರೋಗ್ಯಗಳು ಬರುತ್ತೆ, ಮತ್ತೊಂದು ಬರುತ್ತೆ, ಅದ್ರ ಪರಿಹಾರಕ್ಕಾಗಿ ಏನೋ ಒಂದು ಔಷಧ ತೊಗೊಳ್ತೀವಿ, ಮಾತ್ರೆ ತೊಗೊಳ್ತೀವಿ. ಅದೇ ಥರನೇ ಗ್ರಹಚಾರ ಬರುತ್ತೆ. ಇದರಿಂದ ಅದಕ್ಕೆ ಪರಿಹಾರಕ್ಕಾಗಿ ಏನೋ ಕೆಲವಷ್ಟು ಉಪಾಯಗಳನ್ನು ಹೇಳಿದ್ದೀವಿ, ಅಷ್ಟು ಮಾಡಿಕೊಂಡು ದೇವತಾ ಧ್ಯಾನ ಮಾಡಿದರೆ ಸಾಕಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶ ಕೊಡ್ತಕ್ಕಂಥ ಮೂಲಭೂತ ಉದ್ದೇಶವೇ ಹೊರತಾಗಿ ಇನ್ನೇನು ಗ್ರಹಣದ ಬಗ್ಗೆ ಭಯ ಹುಟ್ಟಿಸುವಂಥದ್ದು, ಭಯವನ್ನು ಹುಟ್ಟಿಸಿ ಇನ್ನೇನು ಹೇಳ್ತಕ್ಕಂಥದ್ದು ಅದಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ. ಇನ್ನು ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಆಧ್ಯಾತ್ಮಿಕ ಮಹತ್ವ ನಮಗೆ ಗೊತ್ತಿದೆ. ನೀವು ಗ್ರಹಣದ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಬೇರೆ ದೇಶಗಳಲ್ಲಿ ಆಚರಣೆ ಹೆಂಗಿರುತ್ತೆ ಗ್ರಹಣ ಸಂದರ್ಭದಲ್ಲಿ ಗುರುಜಿ? ಈಗ ಗ್ರಹಣ ಅಂತಕ್ಕಂಥದ್ದು ವಿಶ್ವವ್ಯಾಪಿ. ಇದು ಗೋಚರವಾಗ್ತಕ್ಕಂಥ ಪ್ರದೇಶಗಳಲ್ಲಿ ಇದರ ಆಚರಣೆ ಭಾರತೀಯ ಸಂಪ್ರದಾಯದ ಪ್ರಕಾರ.
ಭಾರತದಲ್ಲಿ ಈ ಗ್ರಹಣ ಸ್ವಲ್ಪ ಗೋಚರವಾಗೋದ್ರಿಂದ ಇದು ಆಚರಣೆಯಾಗಿ ಹೇಳಿದ್ದಾರೆ ಮಹತ್ವ. ಹಾಗಂತ ಈ ಗ್ರಹಣ ಅಮೇರಿಕಾ, ಕೆನಡಾ, ಬ್ರೆಜಿಲ್ಲು ಇತ್ಯಾದಿಗಳಲ್ಲೂ ಕಾಣಿಸುತ್ತೆ. ಅಲ್ಲಿ ಆಚರಣೆ ಇಲ್ಲ ಅಂತ ನೀವು ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಅವರದ್ದೇ ಆದ ಪದ್ಧತಿಯಲ್ಲಿ ಒಂದು ಆಚರಣೆ ಇಟ್ಟುಕೊಂಡಿದ್ದಾರೆ. ಅವರವರ ಧರ್ಮ, ಅವರವರ ಪದ್ಧತಿ, ಅವರವರ ಒಂದು ಅವರವರ ಒಂದು ಪರಂಪರೆಗೆ ಅನುಗುಣವಾಗಿ ಕೆಲವಷ್ಟು ಇದರ ಆಚರಣೆ ಇಟ್ಕೊಂಡಿದ್ದಾರೆ. ಅದನ್ನ ಮಾಡದೇ ಇರತಕ್ಕಂಥವ್ರು ತಮಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಬೋದು, ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ವರ್ಗವೂ ಇದೆ. ಅದನ್ನು ನೀವು ಗಮನಿಸಿರೋದಿಲ್ಲ. ಹಾಗಾಗಿ ಅಮೇರಿಕಾದಂಥ ರಾಷ್ಟ್ರಗಳಲ್ಲೂ ಕೂಡ ಗ್ರಹಣದ ಆಚರಣೆ ಮಾಡ್ತಕ್ಕಂತಹ ಒಂದು ವರ್ಗ ಇದೆ, ದೊಡ್ಡ ವರ್ಗವೇ ಇದೆ. ಭಾರತೀಯರು ಮಾತ್ರ ಅಲ್ಲ, ಭಾರತದಿಂದ ವಲಸೆ ಹೋಗಿರ್ತಕ್ಕಂಥ ಅಮೇರಿಕನ್ರು ಮಾತ್ರ ಅಲ್ಲ, ಅಮೇರಿಕದ ಜನ, ಬಿಳಿಯರು ಅಂತೇನಂತೇವಿ, ಅಮೇರಿಕನ್ ಪೀಪಲ್, ಅಲ್ಲಿಯ ಮೂಲ ಅಮೇರಿಕದವರು, ಬಿಳೆ ಅಮೇರಿಕನ್ರು, ವೈಟ್ ಅಮೇರಿಕನ್ಸು, ಅವರುಗಳಲ್ಲೂ ಕೂಡ ಇದರ ಆಚರಣೆ ಮಾಡ್ತಕ್ಕಂಥ ಕೆಲವು ಪದ್ಧತಿಗಳುಂಟು. ಅವರವರ ಒಂದು ಪದ್ಧತಿಯಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಅಥವಾ ಅಲ್ಲೇನೆ ಹತ್ತಾರು ಉಪಪಂಗಡಗಳುಂಟು. ಕೆಲವು ಪಂಗಡಗಳಲ್ಲಿ ಇದೆಲ್ಲ ಆಚರಣೆಗಳು ಬಹಳ ದೊಡ್ಡ ಮಟ್ಟದಲ್ಲೇ ಉಂಟು. ಹಾಗೆ ಇನ್ನು ಈ ಚಂದ್ರಗ್ರಹಣ ಆದಂಥ ಸಂದರ್ಭದಲ್ಲಿ ವಾತಾವರಣದಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿ ಮೇಲೆ ಯಾವ ಥರ ಒಂದು ಪ್ರಭಾವ ಈ ಗ್ರಹ ಪ್ರಕೃತಿ ಲೀನಸ್ಯ ಯಃ ಪರಸ್ವ ಮಹೇಶ್ವರ. ಪ್ರಕೃತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ಗ್ರಹಣ ಅಂದಾಗ ಫಸ್ಟ್ ಗೊತ್ತಾಗ್ತಕ್ಕಂಥದ್ದು ಮೊಟ್ಟಮೊದಲನೇದಾಗಿ ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ ಅವುಗಳು ಆ ಗ್ರಹಣ ಸಮಯದಲ್ಲಿ ಒಂದು ವಿಕಾರವಾದ ಶಬ್ದ ಮಾಡಿಕೊಂಡು ಗೂಡು ಸೇರ್ಕೊಳ್ಳೋ ಪ್ರಯತ್ನ ಪಡ್ತವೆ. ಇನ್ನು ರಾತ್ರಿ ಹೊತ್ತೀಚೆ ಬರತಕ್ಕಂಥ ಕೆಲವು ಪಕ್ಷಿಗಳು, ಉದಾಹರಣೆಗೆ ಗೂಬೆ ಏನಂತೀರ ಅದಕ್ಕೆ, ಓಲ್ ಅಂತಿರಲ್ಲ ಅದು, ಇತ್ಯಾದಿ ಕೆಲವು ಪಕ್ಷಿಗಳು, ಆಮೇಲೆ ಬಾವಲಿಗಳು, ಅದಕ್ಕೆ ಬ್ಯಾಟ್, ಅವೆಲ್ಲ ಈ ಸಮಯದಲ್ಲಿ ಈಚೆ ಬರುತ್ತೆ, ರಾತ್ರಿ ಆಗಿಬಿಡುತ್ತೆ ತಿಳ್ಕೊಂಡು. ಹೀಗೆ ಪ್ರಕೃತಿಯ ಮೇಲೆ ಒಂದಿಷ್ಟು ಪರಿಣಾಮ ಬೀರುತ್ತೆ. ಸಮುದ್ರದ ಏರಿಳಿತ ಕಾಣ್ಬೋದು ನೀವು ಅಲೆಗಳಲ್ಲಿ. ಆಮೇಲೆ ಮಾನಸಿಕವಾಗಿ ಅಸ್ತೋತ್ರ ಅದರಲ್ಲಿ ತೀವ್ರವಾದ ಥರವನ್ನು ನೀವು ಕಾಣ್ಬೋದು. ತೀವ್ರವಾದಂಥ ಅವರ ಚಟುವಟಿಕೆಗಳನ್ನು ಮಾನಸಿಕವಾಗಿ ಅಸ್ತೋತ್ರ ಬರಲಿ, ಅದೆಲ್ಲದೂ ಕೂಡ ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಪರಿಣಾಮ. ಅದೇ ರೀತಿಯಲ್ಲೇ ಮಳೆ, ಬೆಳೆ ಮತ್ತು ನಮ್ಮ ಆರ್ಥಿಕ ವ್ಯವಹಾರದ ಮೇಲೂ ಕೂಡ ಇದು ಪರಿಣಾಮ ಬೀರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಟ್ಟದಲ್ಲಿ ತೀವ್ರವಾದಂಥ ಮಳೆ ಕಂಡು ಬರುತ್ತೆ. ಜೊತೆಗೆ ಉಷ್ಣಾಂಶ ತೀವ್ರವಾಗಿ ಆಗುತ್ತೆ. ಈ ವರ್ಷ ಬಿಸಿಲು ಭಾಳ ತೀವ್ರವಾಗಿರುತ್ತೆ ಮುಂದಿನ ಒಂದು 3 ತಿಂಗಳ ಕಾಲ. ಮತ್ತು ಮಳೆನೂ ಹಾಗೇನೆ ಭಾಳ ತೀಕ್ಷ್ಣವಾದಂಥ ತೀವ್ರವಾದಂಥ ಮಳೆ, ಸಾಧಾರಣ ಮಳೆಯಲ್ಲ. ಅರ್ಧ 1-3 ಗಂಟೆ ಆದರೂ ಕೂಡ 4-6 ಇಂಚ್ ಹೊಡೆದ್ಬಿಡುತ್ತೆ, ಅಷ್ಟು ತೀವ್ರವಾದಂಥ ಮಳೆ. ಅದೆರಡನ್ನು ಈ ವರ್ಷ ನಾವು ಕಾಣ್ಬೋದು ಈ ಮುಂದಿನ 4-6 ತಿಂಗಳಲ್ಲಿ. ಇನ್ನು ಕೆಲವಷ್ಟು ಅಪರಾಧ ಚಟುವಟಿಕೆಗಳು ತೀವ್ರವಾಗ್ತಕ್ಕಂಥ ಸಂದರ್ಭ ಇದೆ ಈ ಒಂದು 15 ತಿಂಗಳುಗಳಲ್ಲಿ. ಮಾನಸಿಕವಾಗಿ ಸ್ಥಿಮಿತ ಕಳೆದುಕೊಂಡು ಸ್ವಲ್ಪ ಅಮಲ್ ಪದಾರ್ಥ ಸೇವನೆ ಮಾಡ್ತಕ್ಕಂಥವರಲ್ಲಿ ವಿಶೇಷವಾದ ಮಾನಸಿಕ ಕ್ಷೋಭೆ ಉಂಟಾಗಿ ಅವರಲ್ಲಿ ಒಂದಿಷ್ಟು ಕ್ರೌರ್ಯವನ್ನು ನಾವು ಕಾಣ್ಬೋದು. ಇದಿಷ್ಟು. ಇದಲ್ಲದೇ ಆರ್ಥಿಕ ಚಟುವಟಿಕೆ ಅಭಿವೃದ್ಧಿಯ ಪಥದಲ್ಲೇ ಸಾಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಇನ್ನು ಅಲ್ಲಲ್ಲಿ ಗುಂಪು ಘರ್ಷಣೆ ಅಥವಾ ದೊಡ್ಡ ಮಟ್ಟದ ಜನಸಮೂಹ ಒಂದೆಡೆ ಸೇರಿ ಪ್ರತಿಭಟನೆ ಮತ್ತು ಆ ಪ್ರತಿಭಟನೆ ಹಿಂಸಾರೂಪಕ್ಕೆ ಹೋಗ್ತಕ್ಕಂಥದ್ದು, ಈ ಎರಡನ್ನು ಕೂಡ ನಾವು ಕಾಣಬಹುದು. ಇನ್ನು ಯುದ್ಧೋನ್ಮಾದ, ಯಾವುದೋ ರಾಷ್ಟ್ರದ ಅಧ್ಯಕ್ಷರು ಯುದ್ಧಕ್ಕೆ ಹಣಿಸ್ತಾ ಇದ್ದಾರೆ, ತಪ್ಪಿಸ್ತಾ ಇದ್ದಾರೆ, ಅವರೇನೋ ಯುದ್ಧ ಮಾಡಿ ಅಂತ ಆರ್ಡರ್ ಮಾಡ್ತಕ್ಕಂಥದ್ದು, ಯುದ್ಧೋನ್ಮಾದ ಇತ್ಯಾದಿಗಳು ಈ ಗ್ರಹಣದ ಪರಿಣಾಮ ಅಂತ ಅಂದರೆ ತಪ್ಪಾಗಲಾರ್ದು. ಇನ್ನು ಚಂದ್ರ ಮನಃಕಾರಕ ಅಂತ ನೀವು ಆರಂಭದಲ್ಲೇ ಹೇಳಿದ್ರಿ. ಈಗ ನಮ್ಮನ್ನು ಆಳೋರ ಮೇಲೂ ಕೂಡ ಏನಾದರೂ ಪ್ರಭಾವ ಬೀರುತ್ತಾ, ರಾಜಕೀಯವಾಗಿ ಏನಾದರೂ ಬದಲಾವಣೆ? ಅವರು ಮನುಷ್ಯರೇ ಅಲ್ವಾ, ಮತ್ತು ಹಾಗಾಗಿ ಇದು ಗ್ರಹಗಳಿಗೆ ಅವನ ರಾಜ, ಇವನು ಮಂತ್ರಿ, ಇವನು ಸಹಾಯಕ, ಇವನು ಡ್ರೈವರು ಅಂತಕ್ಕಂಥ ಯಾವ ಭೇದವೂ ಇಲ್ಲ. ಪ್ರಕೃತಿಗೆ ಮತ್ತು ದೇವರುಗಳಿಗೆ ಆ ಯಾವ ಭೇದ ಭಾವವೂ ಇಲ್ಲ. ಎಲ್ಲರಿಗೂ ಕೂಡ ಇದರ ಪ್ರಭಾವ ಏಕಪ್ರಕಾರವಾಗಿ ಆಗ್ತಕ್ಕಂಥದ್ದು. ನೀವು ನಂಬಿ ನಂಬದೇ ಇರಿ,
ಇದ್ರ ಪ್ರಭಾವ ಇದ್ದೇ ಇರತಕ್ಕಂಥದ್ದು. ಗುರುಜಿ, ಚಂದ್ರ ಮನಃಕಾರಕ ನೀವಾಗಲೇ ಹೇಳ್ದಂಗೆ. ಮತ್ತೀಗ ಪರೀಕ್ಷೆ ಸಮಯ ಅಂದರೆ ಗ್ರಹಣ ಇದೆ, ಪರೀಕ್ಷೆ ಬರೀಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಈಗ PUC ಎಕ್ಸಾಮ್ ಸ್ಟಾರ್ಟ್ ಆಗಿದೆ, SSLCನೂ ಶುರುವಾಗುತ್ತೆ. ನೀವಂದರೆ ಇದು 3 ತಿಂಗಳು ಪ್ರಭಾವ ಇರುತ್ತೆ ಅಂತ. ಸೊ ಮಕ್ಕಳಿಗೇನು ಅಡ್ವೈಸ್ ಮಾಡ್ತೀರಾ? ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಗಾದೆ ಇದೆ, ಸುಂಕದವನ ಹತ್ರ ಕಷ್ಟ ಸುಖ ಹೇಳ್ಕೊಂಡೇನು ಪ್ರಯೋಜನ ಅಂತ. ಗ್ರಹಣ ಅಂತಂದ್ರೆ ಸರ್ಕಾರ ಕೇಳತ್ತೆಯೇ ಅಥವಾ ಎಕ್ಸಾಮ್ ಬೋರ್ಡ್ ಕೇಳ್ತಾರೆಯೇ? ಅವ್ರ ಪಾಡಿಗೆ ಅವ್ರ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಹಾಕಿರ್ತಾರೆ. ಗ್ರಹಣಕ್ಕೂ ಪರೀಕ್ಷೆಗೂ ನಿರ್ದಿಷ್ಟವಾಗಿ ಸಂಬಂಧ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಅಲ್ಲಿದ್ದು ಪರೀಕ್ಷೆ ಬರೀಬೇಕು, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು, ಬರೆದಿರ್ತಕ್ಕಂಥದ್ದನ್ನು ಶ್ರೇಯಸ್ಸು ಸಿಗಬೇಕು. ಅದಷ್ಟಕ್ಕೆ ಹೊರತಾಗಿ ಗ್ರಹಣ ಕಾಲ ಇರೋದರಿಂದ ಪರೀಕ್ಷೆ ಬರೆಯೋಕ್ಕಾಗೋದಿಲ್ಲ ಅಂತ ನೀವು ಪ್ರಯತ್ನ ಪಡೋದು ಅಥವಾ ಅಪ್ಲಿಕೇಶನ್ ಕೊಡೋದು, ಗ್ರಹಣ ಇರೋದರಿಂದ ಪರೀಕ್ಷೆ ಪೋಸ್ಟ್ಪೋನ್ ಮಾಡಿ ಅಂತಲೋ, ಅವೆಲ್ಲ ಆಗದೇ ಇರತಕ್ಕಂಥದ್ದು. ಆದ್ದರಿಂದ ಪರೀಕ್ಷೆ ಇರಲಿ ಇನ್ನೊಂದಿರಲಿ, ವಿದ್ಯಾರ್ಥಿಗಳ ಮೇಲೆ ಇದು ಒಂದಿಷ್ಟು ಪ್ರಭಾವ ಬೀರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಚಂದ್ರನೇ ಅಧಿಪತಿ. ಇಲ್ಲಿ ಚಂದ್ರ ಮನಃಕಾರಕ ಅಂತ ಆಗಲೇ ಹೇಳಿದೆ. ಅವರು ಮಾನಸಿಕವಾಗಿ ಸದೃಢವಾಗಿರಬೇಕು. ಆಶಿಷ್ಠೋ ಬಲಿಷ್ಠೋ ದೃಢಿಷ್ಠ ಅಂತ ಹೇಳುತ್ತೆ. ಅಲ್ಲಿ ಬಲಿಷ್ಠರಾಗಿರಬೇಕು, ಮಾನಸಿಕವಾಗಿ ದೃಢಿಷ್ಠರಾಗಿರಬೇಕು. ಹಾಗಾಗಿ ಅವರು ಧ್ಯಾನ ಮಾಡಿಕೊಂಡು ಹೋದರೆ ಸಾಕು. ಅವ್ರ ಪರವಾಗಿ ಅವ್ರ ತಂದೆ ತಾಯಿಗಳು, ಅವರ ತಾಯಿ ಧ್ಯಾನ ಮಾಡಿ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ತಾಯಿ ಆಶೀರ್ವಾದ ಮಾಡ್ತಾಳಲ್ಲ, ತಾಯಿ ಆಶೀರ್ವಾದಕ್ಕೆ ವಿಶೇಷವಾದಂಥ ಮಹತ್ವ ಇರ್ತಕ್ಕಂಥ, ವಿಶೇಷ ಶಕ್ತಿ ಇರ್ತಕ್ಕಂಥದ್ದು. ಆ ತಾಯಿಗೆ ಬೇರೆ ಇನ್ನೇನು ಶಕ್ತಿ ಇಲ್ಲದೇ ಇದ್ದರೂ ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡತಕ್ಕಂಥ ವಿಶೇಷ ಶಕ್ತಿ ಪ್ರಕೃತಿ ಸಹಜವಾಗಿ ಭಗವಂತ ಕರುಣಿಸಿರ್ತಾನೆ. ಆದ್ದರಿಂದ ಪರೀಕ್ಷೆ ಇದೆ ಅಂಥೇಳಿ ಗ್ರಹಣಕ್ಕೂ ಪರೀಕ್ಷೆಗೂ ಸಂಬಂಧ ಕಲ್ಪಿಸ್ತಕ್ಕಂಥದ್ದು. ಆಗಲೇ ನಾನು ನೋಡಿದೆ, ತುಂಬ ಜನ ಈ ಪ್ರಶ್ನೆಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಆವತ್ತು PUC ಪರೀಕ್ಷೆ ಇದೆ, ಏನು ಮಾಡಬೇಕು, ಆವತ್ತು ಇನ್ಯಾವುದೋ SLC ಪರೀಕ್ಷೆ ಬಂದುಬಿಡುತ್ತೆ 1-2 ತಿಂಗಳಲ್ಲಿ, ಮುಂದಿನ ದಿವಸಗಳಲ್ಲಿ ಇದರ ಪರಿಣಾಮ ಇರೋದು SLC ಪರೀಕ್ಷೆ ಮೇಲೆ ಪ್ರಭಾವ ಬೀರುತ್ತಾ, ನನ್ನ ಮಗ ಫೇಲ್ ಆಗ್ತಾನ, ಮಗಳ ರ್ಯಾಂಕ್ ಬರಲ್ವಾ ಅಂತ ಇತ್ಯಾದಿಗಳನ್ನು. ಆ ಗ್ರಹಣಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಕೊಳ್ಬೇಡಿ. ನಿಮ್ಮ ಪಾಡಿಗೆ ನಿಮ್ಮ ಪ್ರಯತ್ನವನ್ನು ನೀವು ಪಾಡಿ, ದೇವತಾ ಪ್ರಾರ್ಥನೆ ಮಾಡಿ ಅಷ್ಟೇ, ಅಷ್ಟು ಸಾಕಾಗತ್ತೆ. ಈಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ, ಗ್ರಹಣ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಮೇಲೆ ನೋಡ್ಬೇಕು. ಆಗಸದಲ್ಲಿ ಗ್ರಹಣ ಆಗ್ತಿರುತ್ತೆ, ಅದಕ್ಕೆ ಆಚರಣೆಯನ್ನು ನೀವು ಅಂದ್ರಿ ಏನೆಲ್ಲ ಪಾಲನೆ ಮಾಡಬೇಕು ಅಂತ. ಈಗ ಆ ಸಂದರ್ಭದಲ್ಲೇ ಫ್ಲೈಟಲ್ಲಿ ಹೋಗ್ತಿರ್ತಾರೆ, ಅಂದರೆ ಗ್ರಹಣ ಅವ್ರಿಗೆ ತಟ್ಟುತ್ತಾ? ಅಂದರೆ ನೀವು ಕೇಳೋ ಪ್ರಶ್ನೆ ಏನು, ಫ್ಲೈಟ್ ಒಂದು 25-30 ಸಾವಿರ ಅಡಿ ಎತ್ತರದಲ್ಲಿ ಚಂದ್ರನಿಗೆ ಇನ್ನೊಂದಿಷ್ಟು ಹತ್ತಿರ ಹೋಗ್ಬಿಡತ್ತೆ, ತಾಗತ್ತಾ ಅಂತಲೋ ಹೇಗೆ? ಅಲ್ಲ, ಆ ಥರ ಅಲ್ಲ. ಇಲ್ಲಿ ಭೂಮಿ ಮೇಲೆ ಇರ್ತೀವಿ ಅಂತಂದರೆ, ನಾವು ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಾಗಲೂ ಕೂಡ ನಾವು ಭೂಮಿ ಮೇಲೆ ಇದ್ದೇವೆ ಅಂತಕ್ಕಂಥ ಒಂದು ಕಲ್ಪನೆ, ಆ ನಂಬಿಕೆಯೇ. ಯಾಕೆಂದರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ಯಂತ್ರಗಳ ಸಹಾಯದಿಂದ ನಾವು ಆ ಗುರುತ್ವಾಕರ್ಷಣ ಶಕ್ತಿಯಿಂದ ಮೇಲೆ ಹಾರ್ತಾ ಇದ್ದೇವೆ ಹೊರತಾಗಿ ಆಧಾರ ಭೂಮಿ ಇಲ್ಲದೆ ನಾವಿಲ್ಲ. ಹೌದು, ಆ ಯಂತ್ರಗಳ ಸಹಾಯದಿಂದ ಆ ಗುರುತ್ವಾಕರ್ಷಣ ಶಕ್ತಿಯಿಂದ ಮೀರಿ ನಾವು ಹಾರ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಮಗೆ ಇಲ್ಲಿಯೇನು ಆಚರಣೆ ಇದೆ, ಆ ಆಚರಣೆಯನ್ನು ಅಲ್ಲಿ ಕೆಲವು ಮಟ್ಟಿಗೆ ಆಚರಣೆಯಲ್ಲಿ ನೀವು ಮಾಡಲಿಕ್ಕೆ ಆಗುವಂಥದ್ದು. ಉದಾಹರಣೆಗೆ ನೀವಲ್ಲಿ ಆಹಾರ ತಗೋಬೇಡಿ, ಆ ಸಮಯದಲ್ಲಿ ಎಂದಿರ್ತೀವಿ. ಸಾಧ್ಯವಾದರೆ ನಿಮಗೆ ಗೊತ್ತಿದ್ದರೆ, ತಿಳುವಳಿಕೆ ಇದ್ದರೆ ಆಹಾರ ತಗೋಬೇಡಿ ಆ ಸಮಯದಲ್ಲಿ. ಮಲಮೂತ್ರಾದಿ ವಿಸರ್ಜನೆಗಳೇ ಮಾಡಲಿಕ್ಕೆ ಹೋಗಬೇಡಿ ಆ ಸಮಯದಲ್ಲಿ. ಸಾಧ್ಯವಾದರೆ, ಅನುಕೂಲವಾದರೆ ಅದನ್ನ ಅವಾಯ್ಡ್ ಮಾಡಿ. ಅಲ್ಲಿ ಇಲ್ಲ ನಿಮ್ಗೆ ಗೊತ್ತಿಲ್ಲ, ಆಗ್ತಾ ಇಲ್ಲ, ಹಾಗಂತ ನಾನು ಭೂಮಿ ಮೇಲಿಲ್ಲ, ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ ಅಂಥೇಳಿ ನೀವು ಕೆಲವಷ್ಟು ವ್ಯವಸ್ಥೆಗಳಿಂದ, ವ್ಯವಹಾರಗಳಿಂದ ಮುಕ್ತರಾಗೋಕ್ಕಾಗೋದಿಲ್ಲ. ನೀವು ವಿಮಾನದಲ್ಲಿ ಯಾರನ್ನಾರು ಮರ್ಡರ್ ಮಾಡಿದರೆ ಏನು ಮಾಡ್ತಾರೆ ನಿಮಗೆ? ಈ ಭೂಮಿ ಮೇಲಿನವ್ರು ತಾನೇ ಶಿಕ್ಷೆ ಕೊಡ್ತಕ್ಕಂಥದ್ದು ಕಾನೂನಿನ ಪ್ರಕಾರದಲ್ಲಿ. ಈ ಭೂಮಿಯ ವ್ಯಾಪ್ತಿಗೆ ಒಳಪಡುವಂಥ ಕಾನೂನು ಅಲ್ಲಿಗೆ ಅನ್ವಯಿಸುತ್ತಲ್ವಾ? ಅಲ್ಲಿ ಮತ್ತೆ ಹಾಗಿದ್ದ ಮೇಲೆ ಅಥವಾ ಇನ್ನೇನೋ ಒಂದು ಒಳ್ಳೇದು ಮಾಡ್ತೀರಾ, ಕೆಟ್ಟದ್ದು ಮಾಡ್ತೀರಾ, ಅದೆರಡಕ್ಕೂ ಕೂಡ ವಿಮಾನದಲ್ಲಿ ಮಾಡಿದ್ದೀವಿ ಅಂಥೇಳಿ ನೀವು ಇನ್ನೇನೋ ಯಾರಿಗೊಬ್ರಿಗೆ ಚಾಕು ಹಾಕ್ಬಿಟ್ರೆ ಅದೇನು ಎಕ್ಸೆಂಪ್ಟೆಡ್ ಅಲ್ಲ ಅಲ್ವಾ? ಹಾಗೇನಾದ್ರು ಇದ್ದರೆ. ಅದರಿಂದ ಭೂಮಿ ಮೇಲಿನ ಆಚರಣೆ ಏನುಂಟು ಅದಷ್ಟು ಕೂಡ ಮಾಡ್ತಕ್ಕಂಥದ್ದೇ. ಅಫ್ಕೋರ್ಸ್ ಇಂಥ ಪ್ರಶ್ನೆಗಳು ಇಲ್ಲಿ ಯಾತಕ್ಕೆ ಕೇಳಬೇಕಾದ ಅನಿವಾರ್ಯತೆ ಬಂತಪ್ಪ ಅಂತಂದರೆ ನನಗೆ ಅರ್ಥವಾಗತ್ತೆ. ನಮ್ಮ ಯುವ ಸಮೂಹ ಆ ಮಾಧ್ಯಮಗಳು, ಈ ಫೋನ್ ಅಂತಕ್ಕಂಥದ್ದು ಅವ್ರಿಗೆ ಸಿಕ್ಕಿರೋದ್ರಿಂದ ಅದರಲ್ಲಿ ನೋಡ್ಕೊಂಡು ಏನೇನೋ ಪ್ರಶ್ನೆಗಳನ್ನು, ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ಇದೆಲ್ಲ ಪೂಜೆ ಪುನಸ್ಕಾರ ಇದೆಲ್ಲದಕ್ಕೂ ಕೂಡ ಭೂಮಿ ಮೇಲೆ ಮಾತ್ರನೇ ತಾನೇ, ಮೇಲ್ಗಡೆ ನಮಗೆ ಹಾರ್ತಾ ಇದ್ದಾಗ ಇದು ಯಾವುದೂ ಅನ್ವಯಿಸೋದಿಲ್ಲ. ಹೌದು,
ಇತ್ಯಾದಿಗಳನ್ನ ಅವರವರೇ ಕಲ್ಪನೆ ಮಾಡ್ಕೊಂಡಿರ್ತಾರೆ. ಅದಕ್ಕಿನ್ಯಾರೋ ಒಂದು 4 ಜನ ಕಾಮೆಂಟ್ ಮಾಡಿ, ಹೌದು ಇದು ಭೂಮಿ ಮೇಲೆ ಇಲ್ಲದೆ ಇರೋದ್ರಿಂದ ನಮಗೆ ಅದು ಅನ್ವಯಿಸೋದಿಲ್ಲ, ಅದಕ್ಕೆ ಯಾರೋ ಒಬ್ಬ ಗುರೂಜಿ ಏನೋ ಹೌದು ಅದಕ್ಕೆ ನನಗೆ ಇಷ್ಟು ರೂಪಾಯಿ ಕೊಟ್ಬಿಟ್ರೆ ಸಾಕು ಅಂತ ಅವ್ನು ಬೇರೆ ಬರೆದಿರ್ತಾರೆ. ಇತ್ಯಾದಿಗಳು ನಡ್ಕೊಂಡು ಹೋಗ್ತಾ ಇದೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಎಲ್ಲಿ ಹೋದರೂ ಕೂಡ ನಿಮಗೆ ಈ ನೆಲದ ಕಾನೂನು ಹೇಗೆ ಅಪ್ಲೈ ಆಗುತ್ತೆ, ಈ ನೆಲದ ಹಕ್ಕು ಮತ್ತು ಕರ್ತವ್ಯ ಹೇಗೆ ಅಪ್ಲೈ ಆಗುತ್ತೆ, ಹಾಗೆಯೇ ಇಲ್ಲಿಯ ಧರ್ಮ ಪದ್ಧತಿ ಪರಂಪರೆಗಳು ನಮಗೆ ಅಪ್ಲೈ ಆಗುತ್ತೆ. ಈಗ ಎಲ್ಲದಕ್ಕೂ ಒಂದು ನಿರ್ದಿಷ್ಟವಾದಂಥ ಪೂಜೆ ಕಾಲ ಸಂಪ್ರದಾಯ ಅಂತ ಇದೆ ನಮ್ಮ ಆಧ್ಯಾತ್ಮದಲ್ಲಿ. ಈ ಗ್ರಹಣ ಸಂದರ್ಭದಲ್ಲಿ ನಿರ್ದಿಷ್ಟವಾದ ಪೂಜೆ ಅಂತ ಏನಾದರೂ ಇದೆಯಾ? ಇದೆ. ಗ್ರಹಣ ಕಾಲದಲ್ಲಿ ಅವರವರ ತಿಳಿದಂಥ ಜಪ ಮತ್ತು ಪೂಜೆಗಳನ್ನು ಹೇಳ್ಕೊಂಡು ಬಂದಿದ್ದೀವಿ. ಕೆಲವಷ್ಟು ವಿಶೇಷವಾದಂಥ ಮೂಲಮಂತ್ರ ಜಪ, ದೇವತಾ ಧ್ಯಾನ, ದೇವತಾ ಪೂಜೆ ಮಾಡೋದಕ್ಕೆ ಸೂಕ್ತವಾದಂಥ ಸಮಯ ಇದು. ಗ್ರಹಣ ಕಾಲದಲ್ಲಿ ಮಾಡಿದರೆ ಅಧಿಕ ಫಲ, ಕ್ಷಿಪ್ರಸಿದ್ಧಿ ಅಂತ. ನಿಮಗೆ ಈ ಗಣಪತಿ ಹಬ್ಬ ಅಂದರೆ ಗಣಪತಿಯ ಕುರಿತು ಪೂಜೆ, ಗೋಕುಲಾಷ್ಟಮಿ ಅಂದರೆ ಕೃಷ್ಣನ ಕುರಿತು ಪೂಜೆ, ಶಿವರಾತ್ರಿ ಅಂದರೆ ಈಶ್ವರನ ಕುರಿತು ಪೂಜೆ. ಆ ಥರ ಗ್ರಹಣ ಅಂತ ಅನ್ನೋದಕ್ಕೇನು ಪೂಜೆ ಅಂತಲ್ಲ. ಗ್ರಹಣ ಶಾಂತಿ ಅಂತ ಮಾಡೋದ್ರಲ್ಲಿ ನಕ್ಷತ್ರ ರಾಶಿ ಹೇಳಿಕೊಂಡು ಸ್ಪಷ್ಟವಾಗಿ ಆ ಗ್ರಹಗಳನ್ನು ಕುರಿತು ಮಾಡ್ತಕ್ಕಂಥದ್ದು. ಆದರೆ ನಾವು ಮಾಡ್ಕೊಳ್ಳೋವಂಥ ಪೂಜೆಯಲ್ಲಿ ನಿಮಗೆ ತಿಳಿದಂಥ ಪೂಜೆ, ವಿಷ್ಣು ಸಹಸ್ರನಾಮ ಆಗ್ಬೋದು, ಲಲಿತಾ ಸಹಸ್ರನಾಮ ಆಗ್ಬೋದು, ರುದ್ರ ಆಗ್ಬೋದು, ಬೇರೆ ಬೇರೆ ಸ್ತೋತ್ರಗಳು, ತಾವು ಏನು ಪೂಜೆ ಮಾಡ್ತಿದ್ರಿ ಮನೆಯಲ್ಲಿ ಅದನ್ನೇ ಮತ್ತೆ 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 ಮಾಡಿ ಅದನ್ನು ಜಪ ಅಂತೀವಿ. ಯಾವ ದೇವರನ್ನ ಹೆಸರು ಓಂ ನಮೋ ನಾರಾಯಣಾಯ ಅಂತೀರ ಅದನ್ನು ಮತ್ತೆ ಮತ್ತೆ ಮಾಡಿ, 1000 ಸಾರಿ ಮಾಡಿ, 10,000 ಸಾರಿ ಮಾಡಿ. ಓಂ ನಮಃ ಶಿವಾಯ ಅಂತೀರ ಅದನ್ನು ಮತ್ತೆ ಮತ್ತೆ ಮಾಡಿ. ತಮಗೆ ತಿಳಿದಂಥದ್ದನ್ನು ತಿಳಿದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಅದು ಕ್ಷಿಪ್ರಸಿದ್ಧಿಯಾಗಿ ಅದರ ಅನುಗ್ರಹ, ಅದರ ಪೂರ್ಣ ಫಲ ತಮಗೆ ಪ್ರಾಪ್ತಿಯಾಗತ್ತೆ. ಬೇರೆ ದಿವಸಗಳಲ್ಲಿ 1 ಸಾರಿ ಮಾಡೋದಕ್ಕೂ 1000 ಸಾರಿ ಮಾಡೋದಕ್ಕೂ, ಗ್ರಹಣ ಕಾಲದಲ್ಲಿ 1 ಸಾರಿ ಮಾಡೋದಕ್ಕೂ ಅಷ್ಟು ವ್ಯತ್ಯಾಸ ಇದೆ. ಗ್ರಹಣ ಕಾಲದಲ್ಲಿ 1 ಸಾರಿ ಮಾಡಿದರೆ ಬೇರೆ ಸಮಯದಲ್ಲಿ 1000 ಸಾರಿ ಮಾಡಿದಷ್ಟು ಅದರ ಫಲ ಪ್ರಾಪ್ತಿಯಾಗತ್ತೆ, ನಿಮಗೆ ಕ್ಷಿಪ್ರಸಿದ್ಧಿ ಆಗುತ್ತೆ. ಒಂದು. ಇನ್ನು ಎರಡನೇದು ಕಾಮನೆಗಳು. ಸಮೇ ಕಾಮಾನ್ ಕಾಮ ಕಾಮ ಯಮಹ್ಯಂ. ಕಾಮನೆಗಳು. ಕಾಮ ಅಂದರೆ ಕಾಮನ್ ವರ್ಡ್ ಆಸ್ ಡಿಸೈರ್ ಅಂತ. ಕೆಲವಷ್ಟು ಕಾಮಗಳು, ಕಾಮ್ಯ ಕ್ರಿಯೆಗಳು. ನಮಗೇನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಕೋರ್ಟಲ್ಲಿ ಏನೋ ಒಂದು ಜಯ ಸಿಗಬೇಕು, ಮಕ್ಕಳಿಗೆ ಒಂದು ಮದುವೆ ಆಗಬೇಕು, ಅವ್ರಿಗೊಂದು ಕೆಲಸ ಸಿಗಬೇಕು, ಪ್ರಮೋಷನ್ ಆಗಬೇಕು, ಇತ್ಯಾದಿಗಳ ಕುರಿತು ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಆ ಜಪಗಳು ಅಂಥದ್ದನ್ನು ಎಲ್ಲ ಈ ಸಮಯದಲ್ಲಿ ಮಾಡಿದರೆ ಕ್ಷಿಪ್ರಸಿದ್ಧಿ ಆಗುತ್ತೆ. ಇನ್ನು ಕೆಲವಷ್ಟು ದೀರ್ಘವಾದಂಥ ಕಾಯಿಲೆಗೆ ನಾರುಬೇರಿನ ಔಷಧಕ್ಕೆ ಈ ಗ್ರಹಣ ಕಾಲದಲ್ಲಿ ಆ ಔಷಧವನ್ನು ಕೊಟ್ಟರೆ ಅನುಕೂಲವಾಗುತ್ತೆ. ನಮ್ಮ ಪೂರ್ವಿಕರು, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಯವರು ಅವ್ರ ಗ್ರಹಣಕಾಲ ಆಚರಣೆ ನಾನು ಚಿಕ್ಕ ಹುಡುಗನಾಗಿದ್ದಾಗ, 4-5 ವರ್ಷದ ಹುಡುಗನಾಗಿದ್ದಾಗ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ನಮ್ಮ ಮನೆ ಹತ್ತಿರ ಒಂದು ದೊಡ್ಡ ಹಲಸಿನ ಮರ ಇತ್ತು, ಆದರೆ ಅದು ಫಲ ಕೊಡ್ತಾ ಇರಲಿಲ್ಲ. ಇವ್ರು ಹೋಗಿ ಕೇಳೋರು, ಮಾತಾಡೋರು ಆ ಗಿಡಗಳ ಹತ್ರ. ಅದೇನು ಮಾತಾಡ್ತಿದ್ರು, ನಾವು ನಮ್ಮ ಅಜ್ಜಿ ಹುಜ್ಜು ಅಂತಿದ್ವಿ, ಅದ್ರ ಹತ್ರ ಹೋಗೇನೋ ಮಾತಾಡ್ತಾರೆ ಅಂತ. ನಿಂಗೇನು ಕಷ್ಟ ಬಂದಿದೆ, ನೀ ಯಾಕೆ ಹಣ್ಣು ಬಿಡೋದಿಲ್ಲ ಅಂತ ಹೀಗೆಲ್ಲ ಮಾತಾಡೋರು. ಹುಚ್ಚು ಏನೋ ಅಜ್ಜಿ ವಯಸ್ಸಾಗಿದೆ ಅಂತಿದ್ವಿ. ಅಲ್ಲ, ಅವರಿಗೆ ಆ ವೃಕ್ಷಗಳ ಹತ್ರ ಸಂವಾದ ಮಾಡತಕ್ಕಂಥ ಸಾಮರ್ಥ್ಯ ಇತ್ತು. ಈ ಒಂದು ಗ್ರಹಣದಲ್ಲಿ ಒಂದು ದೊಡ್ಡದಾದ ಮಳೆ ತೊಗೊಂಡು ಹೋಗ್ಬಿಟ್ಟು ಆ ಮಳೆ ಹೊಡೆದ್ರು. ಅದಕ್ಕೂ ಮುಂಚೆನೇ ಒಂದು 4 ದಿವಸಕ್ಕೆ ಮುಂಚೆ ಹೇಳಿದರು, ಈ ವರ್ಷ ಈ ಹಲಸಿನ ಮರದಲ್ಲಿ ಒಳ್ಳೆ ಫಲ ಬರುತ್ತೆ ನೋಡ್ರಿ, ಒಳ್ಳೆ ಹಣ್ಣಿದು ಅಂತ. ಇಷ್ಟು ದೊಡ್ಡದಾದ ಒಂದು ಮಳೆ ತೊಗೊಂಡು ಹೋಗಿ ಹೊಡೆದ್ರು ಗ್ರಹಣ ಕಾಲದಲ್ಲಿ. ಯಾಕಜ್ಜಿ ಹಿಂದೆ ಅದು ಫಲ ಬರುತ್ತೆ ಇನ್ಮೇಲೆ ನೋಡು. ಅದ ಕೆಲವೇ ತಿಂಗಳುಗಳಲ್ಲಿ ಹೂ ಬಂದ್ಬಿಟ್ಟು ದೊಡ್ಡ ದೊಡ್ಡ ಫಲ ಬಂದು ಭಾಳ ದೊಡ್ಡ ತೆಂಗಿನಕಾಯಿ, ಹಲಸಿನ ಹಣ್ಣು. ಮತ್ತೊಂದು ಗ್ರಹಣದಲ್ಲಿ ಅವರೊಂದು ತೆಂಗಿನ ಮರ, ಇವ್ರ ನಮ್ಮ ಮನೆ ಒಳಗಡೆ, ಮನೆ ಕಾಂಪೌಂಡಲ್ಲಿ ಇದ್ದಂಥ ತೆಂಗಿನ ಮರ, ಅದು ಬಾಗ್ಬಿಟ್ಟು ಪಕ್ಕದ ಮನೆಗೆ ಹೋಗೋದು. ಅದರ ಶರೀರದ ಬಹುಭಾಗ ಪಕ್ಕದ ಮನೆಗೆ. ಅವರಿಗೆ ಅದರಿಂದ ತೊಂದರೆ, ಕಸ ಕಡ್ಡಿ ಬೀಳತ್ತೆ, ಫಲ ಅಲ್ಲಿ ಬೀಳತ್ತೆ. ಅವರು ಅದನ್ನ ಕಡಿಸಿ ಅಂತ ಕೇಳೋರು. ತೆಂಗಿನ ಮರ ನಾವು ಕಡಿಸೋದಿಲ್ಲ. ಆಮೇಲೆ ನಮ್ಮ ಅಜ್ಜಿ ಆ ಗಿಡಗಳ ಹತ್ರ ಹೋಗಿ ಹೇಳೋರು, ನೀ ಯಾಕೆ ಅಲ್ಲಿ ಹೋಗ್ತೀಯ, ಈ ಕಡೆ ಬಾ, ಅಲ್ಲಿ ಯಾಕೆ ಹೋಗ್ತೀಯ, ಈ ಕಡೆ ಬಾ. ನಮಗೆ
ಈ ಅಜ್ಜಿಗೆ ಎಲ್ಲಿ ಈ ಥರ ಹುಚ್ಚು ಹಂಗೆ ಹೇಳಿಬಿಟ್ರೆ ಬಂದ್ಬಿಡತ್ತ ಅದು ಅಂತ ಓರೆ ಅಷ್ಟೇ ಮತ್ತೆ ತಿರುಗ್ತು. ಗ್ರಹಣ ಕಾಲದಲ್ಲಿ ಅದಕ್ಕೇನೋ ಹೋಗಿ ಒಂದು ಪೂಜೆ ಮಾಡಿ ಒಂದು ಮಳೆ ಹೊಡೆದ್ರು. ಅದಾಗೊಂದು 2 ತಿಂಗಳಲ್ಲಿ ಆ ಮರ ಸುಮಾರಾಗಿ ಒಂದು 60-70% ಬಗ್ಗಿದ್ದು ಈ ಕಡೆ ಬರ್ತಾ ಬಂತು ಸಹಜವಾಗಿ. ಇದನ್ನು ನೋಡಿದವರು ನಂಬಬೇಕೇ ಹೊರತಾಗಿ ಇಲ್ಲಿ ಹೇಳಿದಾಗ ಭಾಳ ಜನಗಳಿಗೆ ನಂಬಿಕೆ ಬರಲಾರದು. ಈ ಥರ ಗ್ರಹಣ ಕಾಲದಲ್ಲಿ ವಿಶೇಷವಾದಂಥ ಸಾಧನೆ ಮಾಡೋದಕ್ಕೆ ಆಗ್ತಕ್ಕಂಥ ಒಂದು ಪರ್ವಕಾಲ ಇದು ಅಂತ ಹೇಳ್ತೀವಿ ನಾವು. ಇದನ್ನ ಅನಿಷ್ಟ ಕಾಲ ಅಂತ ಹೇಳೋದಿಲ್ಲ, ಕೆಟ್ಟ ಕಾಲ ಅನ್ನೋದಿಲ್ಲ. ಇದೊಂದು ಪರ್ವಕಾಲ, ಇದೊಂದು ಸಾಧನೆಗೆ ಮಹತ್ತರವಾದಂಥ ಶುಭ ಮುಹೂರ್ತ ಅಂತಲೇ ಕರಿತೀವಿ ನಾವು. ಇನ್ನಾಗಲೇ ಶುದ್ಧೀಕರಣದ ಬಗ್ಗೆ ನೀವು ಅಂತ ಇದ್ರಿ, ಸ್ನಾನ ಮಾಡಿ ಮತ್ತೆ ಹೊಸದಾಗಿ ಅಡುಗೆ ಮಾಡ್ಕೋಬೇಕು, ಪೂಜೆ ಮಾಡಬೇಕು ಅಂತೆಲ್ಲ ಅಂದರೆ ಸ್ನಾನ ಅಂತ ಬಂದಾಗ ಸಿಟಿಲಿ ಸಾಧ್ಯ ಇಲ್ಲ ಬಿಡಿ. ಬಟ್ ಎಲ್ಲಿ ಮಾಡಿದ್ರೆ ಶ್ರೇಷ್ಠ? ನದಿಯಲ್ಲಿ ಸ್ನಾನ ಮಾಡಿದ್ರೇನಾ, ಸಮುದ್ರದಲ್ಲಿ ಸ್ನಾನ ಮಾಡಿದ್ರೇನಾ? ಸ್ನಾನೇನ ಶುದ್ಧಿ ನತು ಚಂದನೇನ ಅಂದಂತಹ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಸ್ನಾನಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹೇಳಿದರೂ ಕೂಡ ಇಂತಹ ಪರ್ವಕಾಲಗಳಲ್ಲಿ ನದಿ ಸ್ನಾನ, ಸಂಗಮ ಸ್ನಾನ ಅಥವಾ ಸಾಗರ ಸ್ನಾನ ಅಂತ ಹೇಳಿದರು. ನದಿ, ಜೀವನದಿ, ದೊಡ್ಡದಾದಂಥ ನದಿ, ಗಂಗಾ, ಯಮುನಾ, ಗೋದಾವರಿ ನದಿ ಅಂತ ದೊಡ್ಡ ದೊಡ್ಡ ನದಿಗಳಾಗಬೇಕು. ಕಾವೇರಿ ಯಾವುದು, ತುಂಗಾ, ಭದ್ರಾ ಯಾವುದು ಆಗುತ್ತೆ. ಅದು ಅಲ್ಲದೆ ಅದಕ್ಕಿಂತಲೂ ಶ್ರೇಷ್ಠ ಯಾವುದಪ್ಪ ಅಂದರೆ ಸಂಗಮ. 2 ನದಿ ಅಥವಾ 2ಕ್ಕಿಂತಲೂ ಹೆಚ್ಚಿನ ನದಿಗಳು ಸೇರ್ತಕ್ಕಂತಹ ಒಂದು ಕ್ಷೇತ್ರ. ನಮ್ಮ ಕರ್ನಾಟಕದಲ್ಲಿ ಕೂಡ್ಲಿ ಅಂತಕ್ಕಂಥಲ್ಲಿ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗಾ ನದಿನೂ ಬರುತ್ತೆ, ಭದ್ರಾ ನದಿನೂ ಬಂದು ಅದೆರಡು ಸೇರಿಕೊಂಡು ತುಂಗಭದ್ರಾ ಅಂತ ಆಗುತ್ತೆ. ಈ ಥರ ಬೇಕಾದಷ್ಟು ನದಿಗಳು ಜೋಡಣೆ ಆಗುತ್ತೆ. ಆ ಸೇರ್ತಕ್ಕಂಥ ಸಂಗಮ ಕ್ಷೇತ್ರ ಏನಿರುತ್ತೆ ಅದು ವಿಶೇಷವಾದಂಥ ಪುಣ್ಯಕ್ಷೇತ್ರ ಅಂತ ಕರಿತೀವಿ ನಾವು. 2-3 ನದಿ ಸೇರ್ಕೊಳ್ತಕ್ಕಂಥ ಕ್ಷೇತ್ರಗಳು. ಇದಲ್ಲದೆ ಸಾಗರ ಸ್ನಾನ, ಸಾಗರ ಅಂತಂದರೆ ಸಮುದ್ರ, ಸಮುದ್ರದಲ್ಲಿ ಸ್ನಾನ ಮಾಡ್ತಕ್ಕಂಥ ಇನ್ನೂ ವಿಶೇಷವಂತೆ. ಹಾಗಂತ ಮಾತ್ರಕ್ಕೆ ನಮಗೆ ಇಲ್ಲೆಲ್ಲೋ ಬೆಂಗಳೂರಿನಲ್ಲೋ ಬೊಂಬಾಯಿನಲ್ಲೋ ಕೂತ್ಬಿಟ್ಟು ನಮಗೆ ಇಲ್ಲಿ ಸಮುದ್ರವೂ ಇಲ್ಲ, ಬೊಂಬಾಯಿನಲ್ಲಿ ಸಮುದ್ರ ಇದೆ, ಬೆಂಗಳೂರಿನಲ್ಲೋ ಮೈಸೂರಲ್ಲೋ ಕೂತ್ಬಿಟ್ಟು ನಮಗೆ ಇಲ್ಲಿ ಸಮುದ್ರ ಇಲ್ಲ, ನದಿ ಇಲ್ಲ, ಸಂಗಮ ಇಲ್ಲ, ಏನು ಮಾಡೋದು, ಇಲ್ಲೆಲ್ಲೋ ಟಿ ವಿನಲ್ಲಿ ಕೂತ್ಬಿಟ್ಟು ಗುರುಗಳು ನದಿ ಸ್ನಾನ ಮಾಡಿ ಅಂದ್ಬಿಟ್ರು ಅಂತ ನೀವು ಯೋಚನೆ ಮಾಡಬೇಕಾಗಿದ್ದಿಲ್ಲ. ತಮಗೆ ಅನುಕೂಲ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ಕೆರೆ ಕಟ್ಟೆಗಳಾಗ್ಬೋದು, ಕಲ್ಯಾಣಿಗಳಾಗ್ಬೋದು, ಬಾವಿ ಆಗ್ಬೋದು, ಬೇಡ ನಮ್ಮ BWSSB ಬಿಡ್ತಕ್ಕಂಥ ನಲ್ಲಿ ನೀರೇ ಆಗ್ಬೋದು, ಯಾವುದನ್ನೇ ತಗೊಂಡು ಆ ನದಿ ಆ ನೀರಿನಲ್ಲಿ ನಮ್ಮ ಭಾವನೆಯನ್ನು ತಂದುಕೋಬೇಕಲ್ಲಿ. ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. 7 ನದಿಗಳ ಒಂದು ಅನುಗ್ರಹ ಅಲ್ಲಿದೆ. ಈ ಗಂಗೆ ಇರ್ತಕ್ಕಂತಹ ನೀರೇ ಪವಿತ್ರವಾದ ಗಂಗಾ ಜಲ, ಗಂಗಾ ಮಾತೆ. 7 ನದಿಗಳ ಪವಿತ್ರವಾದಂಥ ಜಲ ಅಲ್ಲಿದೆ ಅಂತಕ್ಕಂಥ ಒಂದು ಪವಿತ್ರವಾದ ಭಾವನೆಯಿಂದ ನೀವು ಸ್ನಾನ ಮಾಡಿ ಸಾಕು. ತಣ್ಣೀರು ಸ್ನಾನ ಮಾಡಿ, ಆಗಲಿಲ್ಲ ಬಿಸಿನೀರು ಸ್ನಾನ ಮಾಡಿ. ಏನಪ್ಪ ಗುರುಗಳು ಭಾಳ ಕಾಂಪ್ರಮೈಸ್ ಮಾಡ್ಕೊಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಟ್ರೇಡ್, ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್. ಟ್ರೇಡ್, ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ದಿವಸ ಬದಲಾಗ್ತಕ್ಕಂಥದ್ದು ಇದು. ಇಲ್ಲಿ ಕಾಂಪ್ರಮೈಸ್ ಅಲ್ಲ ಇದು. ಇಟ್ ಈಸ್ ಎನ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಲೈಫ್. ಇರತಕ್ಕಂಥ ತಮ್ಮಲ್ಲಿ ಬಕೆಟ್ನಲ್ಲಿರ್ತಕ್ಕಂಥ ನೀರಿಗೆ ಆ 7 ನದಿಗಳ ಪವಿತ್ರವಾದ ಜಲ ಎಲ್ಲಿದೆ ಅಂತಕ್ಕಂಥ ಭಾವನೆಯಿಂದ, ಗಂಗಾ ನದಿಯಲ್ಲಿದೆ, ಗಂಗಾ ನದಿಯ ನೀರು, ಕಾವೇರಿ ನೀರು ಅಂತಕ್ಕಂಥ ಒಂದು ಭಾವನೆಯಿಂದ ಅಲ್ಲಿ ಸ್ನಾನ ಮಾಡಿ. ಅದರಲ್ಲಿ ತಮಗೆ ಆ ಒಂದು ಪವಿತ್ರವಾದ ಫಲ ಪ್ರಾಪ್ತಿಯಾಗುತ್ತೆ. ಗುರೂಜಿ, ಮಾರ್ಚ್ 3ನೇ ತಾರೀಕು ನಡೆಯುವಂಥ ಚಂದ್ರಗ್ರಹಣದ ದಿನ ನಾವೇನು ಮಾಡಬೇಕು ಮಾಡಬಾರ್ದು ಅನ್ನೋ ಕುರಿತಂತೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ನಿಮಗೆ. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಇಲ್ಲಿ ಪ್ರಿಯ ಪ್ರೇಕ್ಷಕರುಗಳಿಗೆ ಇನ್ನೊಂದು ಮಾತು ಹೇಳಬೇಕು. ಕಳೆದ ಕೆಲವು ತಿಂಗಳ ಕೆಳಗೆ ನಡೆದಂಥ ಒಂದು ಗ್ರಹಣದಲ್ಲಿ ಯಾರೋ ಒಂದಿಬ್ಬರು ಪಾಪ ತಿಳುವಳಿಕೆ ಇಲ್ದೇ ಒಂದು ಮೆಸೇಜ್ ಕಳಿಸಿದ್ರು. ಹ್ಯಾಪಿ ಗ್ರಹಣ ಟು ಯು. ಈ ಗ್ರಹಣದಲ್ಲಿ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಹ್ಯಾಪಿ ಸೆಲೆಬ್ರೇಷನ್ ಏನೂ ಅಲ್ಲ, ಅಂದರೆ ದುಃಖ ಸಮಾಚಾರವೂ ಅಲ್ಲ. ಇನ್ಯಾರು ಹ್ಯಾಪಿ ಗ್ರಹಣ ಟು ಯು, ಹ್ಯಾಪಿ ಚಂದ್ರಗ್ರಹಣ, ಸೂರ್ಯಗ್ರಹಣ ಟು ಯು ಅಂತ ಲಾಸ್ಟ್ ಟೈಮು ಚಂದ್ರಗ್ರಹಣಕ್ಕೆ ಯಾರೋ ಹ್ಯಾಪಿ ಚಂದ್ರಗ್ರಹಣ ಅಂತ ಇಂಥ ಆಭಾಸಗಳೆಲ್ಲ ನಡೀತಾ ಇರುತ್ತೆ.
ಇದೆಲ್ಲದೂ ಕೂಡ ಜೀವನದ ನಿತ್ಯ ಜೀವನದಲ್ಲಿ ನಾವು ಕಾಣತಕ್ಕಂಥ ಒಂದು ವಿಸ್ಮಯಗಳು ಅಂದರೆ ತಪ್ಪಾಗಲಾರದು. ಸಮಸ್ತ ಸನ್ಮಂಗಳಾನಿ ಭವಂತು. ಇದಾಗಿತ್ತು ರಕ್ತ ಚಂದ್ರಗ್ರಹಣದ ಕುರಿತಾದ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.